ಗುಡ್ ಈವ್ನಿಂಗ್ ಮಕ್ಕಳೇ. ದಶಮಾಂಶ ಅಂದ್ರೇನು? ಹೌದು ತಾನೇ? ಮತ್ತು ಎಲ್ಲ ಪೂರ್ಣ ಸಂಖ್ಯೆಗಳು ದಶಮಾಂಶ ಅಂತ ಹೇಳಿದ್ವಿ. ಯಾವುದಾದ್ರೂ ಒಂದು ಪೂರ್ಣ ಸಂಖ್ಯೆ ಥರ ಬರೆದುಬಿಟ್ನಪ್ಪ, ಇದು ದಶಮಾಂಶ ಬಿಂದು ಎಲ್ಲಿರುತ್ತೆ? ಕೊನೆಯಲ್ಲಿರುತ್ತೆ. ಎಲ್ಲೂ ಇಲ್ಲ ಅಂದರೂ ಕೊನೆಯಲ್ಲಿರುತ್ತೆ ಯಾವಾಗಲೂ, ಆಯಿತಾ? ಅದ್ರ ಮುಂದೆ ಅದಕ್ಕೆ ಮೌಲ್ಯಗಳಿಲ್ಲ ಅಂತ ನಾವು ಬರೆಯೋಕ್ಕೆ ಹೋಗೋದಿಲ್ಲ. ಒಂದು ವೇಳೆ ನನ್ನ ಹತ್ರ ಒಂದು ಸ್ಕೇಲ್ ಇದೆ, ಆ ಸ್ಕೇಲಲ್ಲಿ 5, 6, 7, 8, 9, 10 ಈ ಥರ ಮೌಲ್ಯಗಳಿದ್ದಾವೆ ಅಂತ ಹೇಳೋಣ, ಸರಿನಾ? ಈ ರೀತಿ ಮೌಲ್ಯಗಳಿದ್ದಾವೆ. ನನಗೇನು ಬೇಕು? ಈ 5 ಮತ್ತು 6ರ ನಡುವೆ ಒಂದು ಮೌಲ್ಯ ಬೇಕು. ಈ ಜಾಗದಲ್ಲಿ ಯಾವ ಮೌಲ್ಯ ಬರುತ್ತೆ ಅಂತ ಹುಡುಕ್ಬೇಕು ನಾನು. ನಾನೇನು ಮಾಡ್ಬೋದು? ಝೂಮ್ ಮಾಡ್ಬೋದು, ಅದನ್ನು ದೊಡ್ಡದಾಗಿ ಮಾಡ್ಬೋದು. 5, 6, 7, 8, 9, 10, 11, 12, 13, 14 ಮತ್ತು 15 ಈ ರೀತಿ ಹೋಗ್ತದೆ. ಇಷ್ಟು ಭಾಗನ ಮತ್ತೆ ನಾನು 10 ಭಾಗ ಮಾಡ್ಬೋದು, ಕರೆಕ್ಟಾ? ಇಷ್ಟೇಷ್ಟು ಭಾಗ ಇತ್ತು, ಮತ್ತೆ ಅದನ್ನು 10 ಭಾಗ ಮಾಡ್ಬೋದು ನಾನು. ಇಲ್ಲಿ 5 ಇತ್ತು, ಈ 6 ಎಲ್ಲೋಯ್ತು, ಅಲ್ಲಿಗೆ ಹೋಯ್ತಲ್ವ 6 ಇಲ್ಲೋಯ್ತು. ಅದರ ನಡುವೆ ಬರುವ ಸಂಖ್ಯೆಗಳನ್ನು ಏನಂತ ಓದಿದ್ವಿ ನಾವು ನಿನ್ನೆ? 5.1, 5.2, 6.0 ಅಥವಾ 6 ಕೊನೆಗೆ ಬರೋ 0 ನಾವು ಪರಿಗಣಿಸಲ್ಲ, ಕರೆಕ್ಟಾ? ನಿಮ್ಮ ಸ್ಕೇಲ್ ಮೇಲೂ ಈ ಥರ ಇದೆ. ನಿಮ್ಮ ಸ್ಕೇಲ್ ಮೇಲೂ ಸಹ 5 ಮತ್ತು 6 ಸೆಂಟಿಮೀಟರ್ ನಡುವೆ 10 ಭಾಗ ಇದಾವೆ ಥರ. ಸೊ ಪ್ರತಿಯೊಂದು ಭಾಗನ ಏನಂತ ಓದ್ಬೋದು? 5 ಸೆಂಟಿಮೀಟರ್ ನಂತರ ಬರುವ ಪಾಯಿಂಟಿಗೆ ಏನಂತ ಓದ್ಬೋದು ನೀವು? 5.1 ಸೆಂಟಿಮೀಟರ್ ಅಂತ ಓದ್ಬೋದು. ನಂತರ ಬರೋ ಪಾಯಿಂಟಿಗೆ ಏನಂತ ಓದ್ಬೋದು ಮಕ್ಕಳೇ? 5.2 ಸೆಂಟಿಮೀಟರ್ ಅಂತ ಓದ್ಬೋದು. ಮಧ್ಯ ಬಂತಂದ್ರೆ ಏನಂತ ಓದ್ತೀರಾ? ಮಧ್ಯ ಒಂದು ಲೈನ್ ದೊಡ್ಡದಿರುತ್ತೆ ನೋಡಿಬೇಕಾದ್ರೆ, ಮಧ್ಯೆ ಸ್ವಲ್ಪ ಲೈನ್ ದೊಡ್ಡದಿರ್ತದೆ, ಅದು 5.5 ಸೆಂಟಿಮೀಟರ್ ಅಂತ ಅರ್ಥ. ಅದ್ರ ಮೇಲೆ ಬರ್ದಿರಲ್ಲ, ಬರೆಯೋಕ್ಕೆ ಜಾಗ ಇಲ್ಲ ಅಂತ ಬರ್ದಿರಲ್ಲ, ಬಟ್ ನಾವೇ ಅದನ್ನು ಪರಿಗಣಿಸ್ಬೋದು. ಹೌದಾ ಇಲ್ವಾ? ಸಪೋಸ್ ಇಲ್ಲಿ 9 ಇದೆ, 9, 10, 11, 12, 13, 14 ಈ ಥರ ಹೋಗ್ತದೆ. ಅದು 9 ಮತ್ತು 10ರ ನಡುವೆ ನನಗೆ ಮತ್ತೆ 10 ಭಾಗಗಳು ಬೇಕು. ಏನಂತ ಬರಿತೀವಿ? ಇಲ್ಲಿ 9 ಇರುತ್ತೆ, ಇಲ್ಲಿ 10 ಬರ್ತದೆ ಕೊನೆಗೆ, ಸರಿ? ಅದರ ನಡುವೆ ಬರುವ 10 ಭಾಗಗಳು, ಇದರ ನಡುವೆನೂ ನಾನು 10 ಭಾಗ ಮಾಡಬೇಕು ಈ ಥರ. 9 ಪಾಯಿಂಟ್ ಈ ಥರ ಬರ್ತದೆ, ಈ ಥರ ಹೋಗ್ತದೆ ಮುಂದಕ್ಕೆ ಹೋಗ್ತದೆ. 9 ಮತ್ತು 9 ಪಾಯಿಂಟ್ ನಡುವೆ ಮತ್ತೆ ನನಗೆ 10 ಭಾಗ ಬೇಕಪ್ಪ. ಮತ್ತೆ ಅದನ್ನು ದೊಡ್ಡದು ಮಾಡಬಲ್ಲೆ ನಾನು? ಇಲ್ಲಿ 9 ಇರುತ್ತೆ, ಅಲ್ಲೇನಿರ್ತದೆ 9.1 ಇರುತ್ತೆ, ಕರೆಕ್ಟಾ? ಆದರೆ ಮಧ್ಯದಲ್ಲಿ ಏನು ಬರುತ್ತೆ ಈ ಸರಿ? ಕರೆಕ್ಟ್, 9.01 ಹೋಗ್ತದೆ. ಗೊತ್ತಾಗ್ತದೆ ಅಲ್ವಾ? ಸೊ ಇನ್ನು ಅಂದರೆ ಮಕ್ಕಳಿಗೆ ನೀವು ನೋಡ್ತಿದ್ದೀರಾ, ಇಲ್ಲಿ ಪಾಯಿಂಟ್ ಆದಮೇಲೆ ಏನಾರು ಇತ್ತಾ? ಇಲ್ಲಿ ಇಲ್ಲ. ಪಾಯಿಂಟ್ ಆದಮೇಲೆ 1 ಬಂತು ಅಂದರೆ ಇದು ಭಾಳ ಚಿಕ್ಕದು, ಭಾಳ ಚಿಕ್ಕದು. ಇದರಲ್ಲಿ ಮತ್ತೆ ಪಾಯಿಂಟ್ ಆದಮೇಲೆ 2 ಅಂಕಿ ಬಂತಂದರೆ ಇದರೊಳಗಡೆ ಇದು ಇನ್ನೊಂದು ಚಿಕ್ಕ ಭಾಗ, ಹೌದಲ್ವಾ? ಅಂದರೆ ದಶಮಾಂಶ ಸಂಖ್ಯೆಗಳು ಜಾಸ್ತಿ ಆದಷ್ಟು ಏನಾಗ್ತದೆ? ಅದರ ಮೌಲ್ಯ ಕಡಿಮೆ ಆಗ್ತಾ ಹೋಗ್ತದೆ. ಭಾಳ ಚಿಕ್ಕ ಪ್ರಮಾಣದ ಬಗ್ಗೆ ನಾವು ಮಾತಾಡ್ತಿದ್ದೀವಿ ಅಂತ ಹೇಳ್ಬೋದು. ದಶಮಾಂಶ ಬಿಂದುವಿನ ನಂತರ ಬರುವ ಸಂಖ್ಯೆಗಳು ಹೆಚ್ಚಾದಷ್ಟು ಭಾಳ ಚಿಕ್ಕ ಪ್ರಮಾಣದ ಬಗ್ಗೆ ನಾವು ಮಾತಾಡ್ತಿದ್ದೀವಿ ಅಂತ ಹೇಳ್ಬೋದು. ಭಾಳ ಸೂಕ್ಷ್ಮ ಪ್ರಮಾಣದ ಬಗ್ಗೆನೂ ನಾವು ಅಂದಾಜಾಗ್ತಿದ್ದೀವಿ ಅಂತ ಹೇಳ್ಬೋದು. ಹೌದಾ? ರೈಟ್. ಇದಾದಮೇಲೆ ಯಾವುದೇ ಒಂದು ದಶಮಾಂಶ ಸಂಖ್ಯೆ ಕೊಟ್ಟರೆ ಅದರ ಸ್ಥಾನ ಬೆಲೆಯ ಕೋಷ್ಟಕದಲ್ಲಿ ಬರೆಯೋದು ನೋಡಿದ್ವಿ ನಾವು, ರೈಟ್? ಇದನ್ನೇನಂತ ಬರಿಬೋದು ಮಕ್ಕಳೇ? ಬಿಡಿ 4, 1254.123 ದಶಾಂಶ. ಇದನ್ನೇನಂತ ಬರಿಬೋದು? 2.315 ದಶಾಂಶ. ಫ್ಯಾಂಟಾಸ್ಟಿಕ್. ಇದನ್ನು ನೋಡಿದ್ವಿ ನಾವು. ಏನಂತ ಮಾಡ್ಬೋದು? ಹೌದಾ? 0 ಬರೆದ್ರೂ ನಡೀತದೆ, ಬರೆದಿದ್ರೂ ನಡೀತದೆ. ಗ್ರೇಟ್. ಇದಕ್ಕೇನು ಬರಿಬೋದು ಮಕ್ಕಳೇ? 0 ಬರೆದ್ರೂ ನಡೀತದೆ,
ಮಧ್ಯೆ ಸೊನ್ನೆಯಲ್ಲದ ಸಂಖ್ಯೆಗಳ ನಡುವೆ ಬರುವ ಸೊನ್ನೆಗಳು, ಸೊನ್ನೆ ಅಲ್ಲದ ಸಂಖ್ಯೆಗಳ ನಡುವೆ ಬರುವ ಸೊನ್ನೆಗಳನ್ನು ಬರೀಲೇಬೇಕಾಗತ್ತೆ. 0, 4, 7. ಸರಿನಾ? ಫ್ಯಾಂಟಾಸ್ಟಿಕ್. ಎಲ್ಲರೂ ಜೊತೆಗಿದ್ದೀರಾ? ದಶಮಾಂಶ ಸಂಖ್ಯೆಗಳನ್ನು ವಿಸ್ತರಿಸಿ ಬರೆಯೋದು ನೋಡಿದ್ವಿ ನಾವು. ಒಂದು ಉದಾಹರಣೆ ಏನು ತಗೊಂಡಿದ್ವಿ? ಈ ಥರ ಒಂದು ಉದಾಹರಣೆ ಇತ್ತಪ್ಪ ಅಂದರೆ ಏನಂತ ಬರೀತಿದ್ವಿ? 20 + 3 + 1/10 + 4/100. ನೆನಪಿದೆ? ಪಾಯಿಂಟ್ ಆದಮೇಲೆ ಮೊದಲನೇ ಸಂಖ್ಯೆ ಇದೆ, ಸೊ 1 0ಇಂದ ಭಾಗಿಸ್ತೀವಿ. ಪಾಯಿಂಟ್ ಆದಮೇಲೆ ಎರಡನೇ ಸಂಖ್ಯೆ ಇದೆ, ಸೊ ಹಾಗಾಗಿ ಸಾಗರ್ ಪಾಟೀಲ್ 2 0ಇಂದ ಭಾಗಿಸ್ತೀವಿ. ಕರೆಕ್ಟ್ ಇದೆಯಾ? ರೈಟ್. ಸೊ ಅದೇ ಥರ ಇನ್ನೊಂದು ಉದಾಹರಣೆ, ಈ ಬೇಡ ಸಾಕು. ದಶಮಾಂಶ ಸಂಖ್ಯೆಯನ್ನು ವಿಸ್ತಾರ ರೂಪದಲ್ಲಿರೋದನ್ನು ಸಾಮಾನ್ಯ ರೂಪಕ್ಕೂ ಬರೆಯೋದು ಕಲ್ತಿದ್ವಿ ನಾವು. ಸಾಕಷ್ಟು ಉದಾಹರಣೆಗಳನ್ನು ತಾಂಡಿದ್ವಿ ಮಕ್ಕಳೇ. ಇದನ್ನೇನಂತ ಬರಿಬೋದು? ಸರಳ ಸರಳ ಇತ್ತಿದ್ದು. ಮತ್ತು ಇದನ್ನೇನಂತ ಬರಿಬೋದು ಮಕ್ಕಳೇ? ಗೊತ್ತಾಗಿದೆ? ಓಕೆ. ಮತ್ತು ಇದನ್ನು ಸರಿ ಇದೆಯಾ? 241.739. ಸರಿ ಇದೆಯಾ? ಇದನ್ನು ನಾವು ಮಾಡಿದ್ವಿ ಹಳೆ ತರಗತಿಗಳಲ್ಲಿ. ಕರೆಕ್ಟಾ? ಇನ್ನೊಂದಿದೆ, 675.218. ಪಾಯಿಂಟ್ ಆದಮೇಲೆ 1 0 ಇದ್ದರೆ ಮೊದಲನೇ ಸ್ಥಾನದಲ್ಲಿ ಅವರೇ ಬರ್ತಾರೆ. ಪಾಯಿಂಟ್ ಆದಮೇಲೆ ಛೇದದಲ್ಲಿ 2 0 ಇದ್ದರೆ ಪಾಯಿಂಟ್ ಆದಮೇಲೆ ಎರಡನೇ ಸ್ಥಾನದಲ್ಲಿ ಅದರ ಅಂಶ ಬರುತ್ತೆ. ಛೇದದಲ್ಲಿ 3 0 ಇತ್ತಂದರೆ ಪಾಯಿಂಟ್ ಆದಮೇಲೆ ಮೂರನೇ ಸಂಖ್ಯೆ ಅದರ ಅಂಶ ಬರುತ್ತೆ. ಸರಿನಾ? ಈ ರೀತಿ ನೇರವಾಗಿ ನಾವು ವಿಸ್ತರಿಸಿ ಬರೆದದ್ದನ್ನು ಸಾಮಾನ್ಯ ರೂಪದಲ್ಲಿ ಬರಿಬೋದು. ಭಿನ್ನ ರಾಶಿಯನ್ನು ದಶಮಾಂಶ ರೂಪದಲ್ಲಿ ಬರೆಯೋದನ್ನು ನೆನ್ನೆ ಸಾಕಷ್ಟು ಲೆಕ್ಕಗಳನ್ನು ಮಾಡಿದ್ವಿ, ಭಾಗಾಕಾರ ಮಾಡಿದ್ವಿ. ಆದರೆ ಹಿಂದಿನ ತರಗತಿಯಲ್ಲಿ ಹೇಳಿದ್ದೆ ನನ್ನ ಮಕ್ಕಳಿಗೆ, ಆನ್ಲೈನಲ್ಲಿರುವ ಮಕ್ಕಳಿಗೂ ಸಹ ಹೇಳಿದ್ದೆ. ಆ ಒಂದು ಪಟ್ಟಿ ಕೊಟ್ಟಿದ್ದೆ ನಾನು, ಭಿನ್ನರಾಶಿಗಳು ಮತ್ತು ದಶಮಾಂಶ ನೇರ ಪರಿವರ್ತನೆ ಅಥವಾ ಒಂದು ಪಟ್ಟಿ ಕೊಟ್ಟಿದ್ದೆ ಕಂಠಪಾಠ ಮಾಡಬೇಕು ಅಂತ. ಸೊ ಕಂಠಪಾಠ ಮಾಡಿದಿರಪ್ಪ ಅಂದರೆ ಇವತ್ತಿನ ತರಗತಿ ಬಹಳ ಮಜವಾಗಿರಲಿದೆ. ಒಂದು ವೇಳೆ ಕಂಠಪಾಠ ಮಾಡಿಲ್ಲ ಅಂದರೆ ಇನ್ನೂ ಸ್ವಲ್ಪ ಸಮಯ ತೊಗೊಂಡು ಕಂಠಪಾಠ ಮಾಡಿ ಆಮೇಲೆ ತರಗತಿ ನೋಡಿ, ನಿಮಗಿನ್ನೂ ಭಾಳ ಚೆನ್ನಾಗಿ ಅನಿಸ್ತದೆ. ಸೊ ನೀವು ಮಾಡಿದ್ದೀರಾ ಕಂಠಪಾಠ ಎಲ್ಲರೂ? ಇದನ್ನು ಮಾಡೋಕ್ಕೆ ಹೇಳಿದ್ನಲ್ವ ನಾನು? ಇದು ಮತ್ತು ಇದಿತ್ತು ಮಕ್ಕಳೇ. ಆದರೆ ಇದರಲ್ಲಿ ಒಂದು ಸಣ್ಣ ತಿದ್ದುಪಡಿ ಇತ್ತು. ಇದು 3 3 ಅಂತ ಆಗಬೇಕು, ಇದು 6 6 ಅಂತ ಆಗಬೇಕು ಅಷ್ಟೇ. ಅದೊಂದು ಸಣ್ಣ ತಿದ್ದುಪಡಿ ಇತ್ತು ಅಷ್ಟೇ. ಅದು ಬಿಟ್ಟರೆ ಎಲ್ಲ ಕರೆಕ್ಟ್ ಇದೆ. 1/2 ಏನಾಗ್ತದೆ? ಭಾಗಾಕಾರ ಮಾಡಿ ತೋರಿಸ್ಬೇಕಾ ನೇರವಾಗಿ? ರೈಟ್, 0.5. ವೆರಿ ಗುಡ್, ವೆರಿ ಗುಡ್. ಇದಕ್ಕೇನಾಗ್ತದೆ ಮಕ್ಕಳೇ? 2/3 ಏನಂತ ಕರಿಬೋದು? 0.6666. ಅದು ರಿಪೀಟ್ ಆಗ್ತದೆ ಅಂದರೂ ಸಹ ಪಾಯಿಂಟ್ ಆದಮೇಲೆ 4 ಅಂಕಿ ತನಕ ಹೋಗ್ತೇವೆ ನಾವು. ಹೌದಾ? 4 ಅಂಕಿಗಳ ತನಕ ತಗೊತೀವಿ. 3/4 0. ಥ್ಯಾಂಕ್ ಯು. ವೆರಿ ಗುಡ್. 4/5 ಛೇದದಲ್ಲಿ 5 ಬಂತಪ್ಪ ಅಂದರೆ ಅಂಶಕ್ಕೆ 2 ಗುಣಿಸ್ಬೇಕು. 4 2 8. ಈ ಸಮಭಿನ್ನ ರಾಶಿ ಆಗಿರೋದಕ್ಕೆ 0.8 ಆಗುತ್ತೆ. ಕ್ಲಿಯರ್? ಈಸಿ. ಇದಕ್ಕೇನಾಗ್ತದೆ ಮಕ್ಕಳೇ? 0.8333. ಇದರಲ್ಲಿ ಇರೋದು ಎರಡೇ ಮೌಲ್ಯಗಳು, 1/6 ಮತ್ತು 5/6 ಅಷ್ಟೇ ಇದೆ. ಛೇದ 6 ಬರೋದ್ರಲ್ಲಿ ಎರಡೇ ಇರೋದು ಮೌಲ್ಯಗಳು, 1/6 ಮತ್ತು 5/6. 1/6ಕ್ಕೆ ಏನಂತ ಕರಿತಿದ್ವಿ? 0.1666. ಹೌದು ತಾನೆ? 5/6 ಆದರೆ 0.8333. ಸರಿನಾ? ವೆರಿ ವೆಲ್. ಇದಕ್ಕೇನಾಗ್ತದೆ ಮಕ್ಕಳೇ? 6/7 ವೆರಿ ಗುಡ್ ಬಾಲಾಜಿ. 8571. ಗುಡ್ ಬಾಲಾಜಿ. ನೋಡ್ಕೊಂಡು ಹೇಳ್ತಿದ್ದೀರಾ? ಓಕೆ, ವೆರಿ ಗುಡ್. 7/8 0.875. ಕರೆಕ್ಟ್ ಇದೆಯಾ? ಫ್ಯಾಂಟಾಸ್ಟಿಕ್. ಇದಕ್ಕೇನಾಗ್ತದೆ? 9 ಛೇದ ಬಂತಂದರೆ 11 ಗುಣಿಸ್ಬೇಕು. 11 8 88 2 ಸರಿ ಬರೆದುಬಿಟ್ರೆ ಅಷ್ಟೇ. 88 2 ಸರಿ ಬರೆದುಬಿಟ್ರೆ ಅಷ್ಟೇ ಇರೋದು, ಇನ್ನೇನಿಲ್ಲ. ಎಕ್ಸಾಕ್ಟ್ಲಿ. 1
ಒಂದು 0 ಇದೆ ಅಲ್ವಾ ದಶಮಾಂಶ. ಹಾಂ ಹಾಂ 0.9 ದಶಕ್ಕೆ ಅಂಶ. ವೆರಿ ಗುಡ್. ಹಾಂ ಹಾಂ ಕರೆಕ್ಟಾ? 0.3333. ವೆರಿ ಗುಡ್. 0.4. ಫ್ಯಾಂಟಾಸ್ಟಿಕ್. ನಾನು ಹೇಳಿದ್ದೆ ಛೇದ 5 ಬಂತಂದರೆ ಅಂಶಕ್ಕೆ 2 ಗುಣಿಸ್ರಿ, 2 2 4. 0.4 ಸಮಭಿನ್ನ ರಾಶಿ ಆಗಿರೋದಕ್ಕೆ ಅದು 0.4 ಆಗುತ್ತೆ. ಓಕೆ ಓಕೆ ಇದೇನಾಗ್ತದೆ? 4285. 0.4285 ನೆನಪಿರ್ಬೇಕು ಮಕ್ಕಳೇ, ನೆನಪಿರಬೇಕು. ಹಾಂ ವೆರಿ ಗುಡ್. 7 ಇದ್ದರೆ 14, 14 ಮೂರಲೆ 42, 42ಕ್ಕೆ ಡಬಲ್ಲು 84. ಆದರೆ ರೌಂಡ್ ಆಫ್ ಮಾಡ್ಬೇಕಂತ 85 ಮಾಡ್ತೀವಿ ನಾವು. ಹಾಂ ಒಂದು ಕೂಡಿಸ್ಬಿಟ್ರೆ 85 ಆಗ್ಬಿಡುತ್ತೆ ಅಷ್ಟೇ. 4/9 0.4444. ಛೇದ 9 ಇದ್ದರೆ 11 ಗುಣಿಸ್ಬೇಕು, 44ನ್ನು 2 ಸರಿ ಬರೀರಿ, ಅಷ್ಟೇ ಆನ್ಸರ್ ಇದಕ್ಕೆ. ಛೇದ 11 ಬಂತಂದರೆ ಅಂಶಕ್ಕೆ 9 ಗುಣಿಸ್ರಿ, 9 5 45, 45ನ್ನು 2 ಸರಿ ಬರೆದುಬಿಡ್ರಿ, 0.4545. ಈಸಿ. ನಾನು ಭಾಗಾಕಾರ ಮಾಡ್ತಾ ಕುಂತಿದ್ರೆ ಎಷ್ಟು ದೊಡ್ಡ ಮಾಡಬೇಕಿತ್ತು ಅದನ್ನು. ಹಾಂ ಹೌದಲ್ವಾ? 0 ಕಟ್ಟಿ ಪಾಯಿಂಟ್ ಇಟ್ಟು 0. ಭಾಳ ಚೆನ್ನಾಗಿ ನೆನಪಿರ್ಬೇಕು ಇವೆಲ್ಲ. 0.25. ಓಕೆ ಇದೇನಾಗ್ತದೆ? 0.28. 28 2 56, 56ಕ್ಕೆ ಒಂದು ಕೂಡಿಸ್ರಿ 57. ಈಸಿ. ಹೆಂಗೆ 28 ಬಂತು? ಇಲ್ಲಿ 14 ಗುಣಿಸಿರ್ತೀರಲ್ವಾ, 14 2 28, 28 2 56, 56ಕ್ಕೆ ಒಂದು ಕೂಡಿಸ್ಬಿಟ್ರೆ 57 ಮಾಡಿಬಿಟ್ರಿ. ಅಲ್ಲಿ ಕೊನೆಗೆ ಒಂದು ರೌಂಡ್ ಆಫ್ ಮಾಡಬೇಕಾಗ್ತದೆ. ಓಕೆ ಇದೇನಾಗ್ತದೆ ಮಕ್ಕಳೇ? ಇದರಲ್ಲಿರೋದೇ 4 ಮೌಲ್ಯ. 1/8 0.125 ಕರೆಕ್ಟಾ? 3/8 2575. ಆಮೇಲೆ 5/8 ಬರುತ್ತೆ. ಏನು ಬರ್ತದದು? 0.75 ಆದಮೇಲೆ ಮತ್ತೆ 25 ಕರೆಕ್ಟಾ? ಮತ್ತೆ 7/8 ಅದೇನು ಬರ್ತದೆ? 0.875. ಮತ್ತು 75 ಬಂತಿಲ್ಲ? 2575 2575. ಈ ಥರನಾದರೂ ನೆನ್ಪಿಟ್ಕೊಬೇಕು ನೀವು. 4/11 9 ಗುಣಿಸ್ತೀರಿ, 0.3636. 4444 ಅಲ್ಲ, 3636. 11 ಬಂದಾಗ 9 ಗುಣಿಸ್ಬೇಕು ಅಂಶಕ್ಕೆ. 9 4 36, 3636. 3 6 3 6 2 ಸರಿ ಬರೆದು ಬಿಡ್ರಿ ಸಾಕು, ಅಲ್ಲಿಗೆ ಆಗ್ತದೆ, ಅದು ಸರಿ ಆಗ್ತದೆ. ಮುಂದಿನ ಪ್ರಶ್ನೆ 1/5. ಸೊ ಏನಾಗ್ತದೆ? 0. ಛೇದ 5 ಇದ್ದಾಗ 2 ಗುಣಿಸ್ಬಿಡ್ತೀವಿ. ಈಸಿ ಈಸಿ. ಮುಗಿತಾ ಇದೆ ಎಲ್ಲ. ಛೇದ 9 ಇದ್ದಾಗ 11 ಗುಣಿಸ್ಬೇಕಂತ ಹೇಳಿದ್ವಿ ಕರೆಕ್ಟಾ? ಸೊ 0.2222. ಈಸಿ ಈಸಿ. 0.3. 3333ನಾ? 0.3. ಗ್ರೇಟ್ ಗ್ರೇಟ್ ಗ್ರೇಟ್. 4/7 ಇಂಟು 4 14. 0.5714. ಗುಡ್. 0.5714. 5/8 ನಾವು ಈಗ ತಾನೇ ನೋಡಿದ್ವಿ ಕರೆಕ್ಟಾ? 625 ಮತ್ತೆಲ್ಲಿ ಬರುತ್ತೆ ನಂಬರು? 25ರ ವರ್ಗ. 25ರ ವರ್ಗ 625. ಗುಡ್ ಗುಡ್ ತೇಜಸ್. 6/11. ಛೇದ 11 ಬಂದಾಗ ಅಂಶಕ್ಕೆ 9 ಗುಣಿಸ್ಬೇಕು. 0.5454 ಕರೆಕ್ಟಾ? ರೈಟ್. ಗ್ರೇಟ್. 1/6 0. ಥ್ಯಾಂಕ್ ಯು ನೋಡಿ ಹೇಳ್ತಿಲ್ ತಾನೆ? ವೆರಿ ಗುಡ್. ಗ್ರೇಟ್ ಗ್ರೇಟ್. 2/8 ಮದನ್ ಕರೆಕ್ಟ್ ಹೇಳಿದ್ರು. 0.25 ಅಂತ ಮದನ್ ಅಂದರು. ಯಾಕೆ ಅಂದರೆ 2 1 2 4 ಕನಿಷ್ಠ ರೂಪಕ್ಕೆ ತಂದರೆ ಅದು ಬರ್ತದೆ. ಕರೆಕ್ಟ್ ಮದನ್, ನೀವು ಹೇಳಿದ ಉತ್ತರ ಕರೆಕ್ಟ್ ಇದೆ. ಮುಂದಿನ ಪ್ರಶ್ನೆ 3/9.
0.5 ಸಾಧ್ಯನೇ ಇಲ್ಲ. ಸೊ ನಾನು ಇದನ್ನು ಹೇಳ್ಕೊಟ್ಟಿದ್ದೆ. ಇದಕ್ಕೆ 2 ಮೆಥಡ್ ಇದೆ. ಕನಿಷ್ಠ ರೂಪಕ್ಕೆ ತರದಂಗೂ ಮಾಡ್ಬೋದು. ಛೇದ 9 ಬಂದಾಗ ಅಂಶಕ್ಕೆ 11 ಗುಣಿಸ್ರಿ ಅಂತ ಹೇಳಿದ್ದೆ. ಅದ್ರ ಲೆಕ್ಕಕ್ಕೆ ಏನು ಬರುತ್ತೆ? 11 33 33 2 ಸರಿ ಬರೆದ್ರು 0.3333 ಬರ್ತಿತ್ತು. ಇಲ್ಲ ಕನಿಷ್ಠ ರೂಪಕ್ಕೆ ತರ್ತೀರಾ? ಕನಿಷ್ಠ ರೂಪಕ್ಕೆ ತರ್ರಿ. 3 1 3 3 3 9 3 1 3 3 3 9 1/3 ಏನಂತ ಕಲ್ತಿದ್ವಿ ನಾವು, ಹೌದಲ್ವಾ? ಮತ್ತು 0.5 ಹೇಗಾಗ್ತದೆ? 0.5 ಆಗ್ಲಿಕ್ಕೆ ಸಾಧ್ಯ ಇಲ್ಲ. 4/0.4 2 ಮೆಥಡಲ್ಲೂ ಮಾಡ್ಬೋದು. ನೇರವಾಗಿ 0.4 ಅಂತಲೂ ಅನ್ಬೋದು. ಇಲ್ಲ ಕನಿಷ್ಠ ರೂಪಕ್ಕೆ ತಂದರೂ ಅದೇ ಬರುತ್ತೆ ನೋಡ್ರಿ. ಬೇಕಾದ್ರೆ 2 2 4 2 5 10 2/5 5 ಬಂದಾಗ ಛೇದ ಅಂಶಕ್ಕೆ 2 ಗುಣಿಸ್ಬೇಕು. 2 2 ಈಸಿ ಎಲ್ಲರೂ ಫ್ಯಾಂಟಾಸ್ಟಿಕ್. 5/7 14 ಗುಣಿಸ್ಬೇಕಲ್ವಾ? 7/42 ಕರೆಕ್ಟಾ? ಫ್ಯಾಂಟಾಸ್ಟಿಕ್. 6/8 0. ಕರೆಕ್ಟ್ 0.75 ಕರೆಕ್ಟ್. ಯಾಕಂದರೆ 2 3 6 2 4 8 ಕನಿಷ್ಠ ರೂಪಕ್ಕೆ ತಂದಮೇಲೆ ಏನು ಬರ್ತದೆ? 3/4 ಅಂದರೆ ಏನು? 0.75. ಈಸಿ ಗೊತ್ತಾಗ್ತಿದೆಯಪ್ಪ ಎಲ್ಲರಿಗೂ? ಓಕೆ ಗುಡ್ ಗುಡ್. 0.1428 ಗ್ರೇಟ್. ಬೈ ಒಂದು ನಿಮಿಷ ಬರಬಾರ್ದು 0.2 ಸರಿ ಸಿಂಚನ ಗುಡ್. 3/5 5 ಬಂದಾಗ 2 ಗುಣಿಸ್ತೀರಿ 0.6 ಮುಗೀತು. 0.6 0.6 4 1 4 2 ಇದು 1/2 ಬಂತು. 1/2 ಅಂದರೆ 0.5. ಗುಡ್ ಗುಡ್. ಕಾನ್ಫಿಡೆನ್ಸ್ ಬರ್ತದೆಯಾ? ಹಾಂ ಭಿನ್ನ ರಾಶಿಯಿಂದ ದಶಮಾಂಶ 0.5555 ಛೇದದಲ್ಲಿ 9 ಇದ್ದಾಗ ಅಂಶಕ್ಕೆ 11 ಗುಣಿಸ್ಬಿಟ್ರಿ. 11 5 55 55 2 ಸರಿ ಬರೆದ್ಬಿಟ್ರಿ ಪಾಯಿಂಟ್ ಆದಮೇಲೆ ಅಷ್ಟೇ. ಈಸಿ ಅನ್ಸ್ತದ? ಗುಡ್ ಗುಡ್. 1/8 125 0.125 ಇದರಲ್ಲಿರೋದೇ 4 ಮೌಲ್ಯ ಗೊತ್ತಿದೆ ಅಲ್ವಾ? ಹಾಂ 2/8 ಅಂದರೆ ಏನಾಗ್ತದೆ? ಓ 2/8 ಬರೆಯಲ್ಲ ನಾವು, 3/8 ಬರೀತೀವಿ. 0.32575 ಮತ್ತು 5/8 ಬರುತ್ತೆ. ಇನ್ನೊಂದು 7/8 ಬರುತ್ತೆ. ಕರೆಕ್ಟಾ? ಸೊ 5/8ಕ್ಕೆ ಏನು ಬರ್ತದೆ? 0.625. ಇದಕ್ಕೆ 0.875 ಕರೆಕ್ಟ್ರಾ? ಸೊ 2575 ಈಸಿ. ಮುಂದೋಗ್ಬೋದ್ರಾ? ಚಲೋ 2/11 9 ಗುಣಿಸ್ತೀರಿ ಏನಾಗ್ತದೆ? 0.1818 ಓಕೆ. 3/6 ಹಾಂ 2 1 2 ಅಲ್ಲ ಸಾರಿ 3 1 3 2 ಸೊ 1/2 ಬಂತು. 1/2 ಅಂದ್ರೇನು? 0.5 ಕರೆಕ್ಟ್ ಅಲ್ವಪ್ಪ? ಮತ್ತು 3 ಎಲ್ಲ ಬರಲ್ಲಪ್ಪ. 0.8 ಬರುತ್ತೆ. ಗುಡ್ ಗುಡ್. ನೋಡಿ ಮಕ್ಕಳೇ, ಇನ್ನೂ ಸ್ವಲ್ಪ ಯಾರಿಗಾದರೂ ಕಾನ್ಫಿಡೆನ್ಸ್ ಇಲ್ಲ, ಬರ್ತಾ ಇಲ್ಲ ಅಂದರೆ ಇನ್ನೂ ಸ್ವಲ್ಪ ಅಭ್ಯಾಸ ಮಾಡ್ಬೇಕು ನೀವು. ಇನ್ನೊಂದು ಸ್ವಲ್ಪ 1-2 ದಿನ ಅಭ್ಯಾಸ ಮಾಡ್ತಾಯಿದ್ರೆ ಬರೆದು ಕಂಠಪಾಠ ಮಾಡಿದ್ರೆ ಬರ್ತದೆ. ಏನು ಕಷ್ಟ ಏನಿಲ್ಲ. ನಾನು ಟ್ರಿಕ್ಸ್ ಹೇಳ್ಕೊಟ್ಟಿದ್ದೀನಿ ಯಾವ ರೀತಿ ಕಂಠಪಾಠ ಮಾಡ್ಬೋದು ಅಂತ. ಅದನ್ನು ಬಳಸ್ಕೊಂಡ್ರೆ ಖಂಡಿತ ನೀವು ಮಾಡ್ತೀರಿ ಎಲ್ಲರೂ. 0. ಕರೆಕ್ಟ್ ಇದೆ. 3/2 ವಿಷಮ ಭಿನ್ನರಾಶಿ. ವಿಷಮ ಭಿನ್ನರಾಶಿ ಬರೋಕ್ಕಿಂತ ಮುಂಚೆ ಈಗ ಒಂದು ಮಾತು ಹೇಳ್ತೀನಿ ಕೇಳಿ. ಇದುವರೆಗೂ ನಾವೆಲ್ಲ ಭಿನ್ನರಾಶಿಗಳನ್ನು ದಶಮಾಂಶಕ್ಕೆ ಮಾಡಿದ್ವಲ್ಲ, ಆ ಎಲ್ಲ ಭಿನ್ನರಾಶಿಗಳು ಹಿಂದಿನ ತರಗತಿಯಲ್ಲಿ ನಾವು ಮಾಡಿದ ಲೆಕ್ಕಗಳೇ. ಸಮ ಭಿನ್ನರಾಶಿಗಳು ನಾವು ಹೋದ ತರಗತಿಯಲ್ಲಿ ಮಾಡಿದಂಥ ಲೆಕ್ಕಗಳೇ ಬಂದಿದ್ದಾವೆ ಅಷ್ಟು. ಅಂದರೆ ಹೋದ ತರಗತಿಯಲ್ಲಿ ಎಷ್ಟು ಕಷ್ಟಪಟ್ಟಿದ್ರಿ ನೀವು ಅದನ್ನು ಮಾಡಬೇಕಾದ್ರೆ. ಪಾಯಿಂಟ್ ಇಟ್ಟು
0 ಕಟ್ಟಿ ಪಾಯಿಂಟ್ ಇಟ್ಟು ಎಷ್ಟು ಕಷ್ಟಪಟ್ಟಿದ್ರಿ. ಸೊ ಈಗೆಲ್ಲ ಈಸಿ ಆಗ್ತದೆ, ಹೌದಲ್ವಾ? ಹೌದಲ್ವಾ? ಎಕ್ಸಾಕ್ಟ್. ಸೊ ಇದು ಸಮಭಿನ್ನ ರಾಶಿ ಬಂದರೆ ಮಾಡ್ತಿದ್ವಿ. ಈ ರೀತಿ ವಿಷಮ ಬಂದರೆ ಏನು ಮಾಡಬೇಕು? ವಿಷಮ ಬಂದರೆ ಮಿಶ್ರ ಮಾಡೋಣ. ವಿಷಮ ಬಂದರೆ ಏನು ಮಾಡೋಣ? ಮಿಶ್ರ ಮಾಡೋಣ. ಯಾವ ರೀತಿ ಮಾಡ್ತೀವಿ ಮಕ್ಕಳೇ? 2 ಶೇಷ 1, ಕರೆಕ್ಟಾ? ಏನಾಯ್ತಿದು? 1/2 ಮಕ್ಕಳೇ, ಇದು ಪೂರ್ಣಾಂಕ ಅಲ್ವಾ? ಪೂರ್ಣಾಂಕ ಆದಮೇಲೆ ತಾನೇ ದಶಮಾಂಶ ಬರೋದು. 1/2 ಸಮಭಿನ್ನ ರಾಶಿ. 1/2 ಸಮಭಿನ್ನ ರಾಶಿ. ಸಮಭಿನ್ನ ರಾಶಿ ಏನು ಬರ್ತಿತ್ತು? 0.5 ಬರ್ತಿತ್ತು. 1/2 ಅಂದರೆ ಏನಂತ ಹೇಳ್ತಿದ್ವಿ? 0.5, ಹೌದಾ? ಸೊ ಇದು ಪೂರ್ಣಾಂಕ ಸ್ಥಾನ, ಇದು ದಶಮಾಂಶ ಸ್ಥಾನ, ಕರೆಕ್ಟಾ? ಹೌದಲ್ವಾ? ಸೊ ನಾವೇನು ಮಾಡೋಣ? ಪೂರ್ಣಾಂಕಕ್ಕೆ 1 ಈಗ 0 ಇಲ್ಲ, ಇಲ್ಲೇನಿದೆ? 1 ಇದೆ. 1 ಪಕ್ಕ ಪಾಯಿಂಟು. 1/2ಕ್ಕೆ ಏನು ಅನ್ಬೋದು? ಪಾಯಿಂಟ್ ಆದಮೇಲೆ ಏನಿದೆ? 0.5. ಸೊ 1.5 ಅಂತ ಬರಿಬೋದು. ಈಸಿ. ಭಿನ್ನರಾಶಿನ ದಶಮಾಂಶಕ್ಕೆ ತಂದ್ವಾ? ಹಾಂ, ಮಾಡ್ಬೋದಲ್ವ ಈ ಥರ? ವಿಷಮ ಬಂತು ಅಂದರೆ, ವಿಷಮ ಭಿನ್ನರಾಶಿ, ಇಫ್ ಎಟ್ ಆಲ್ ವಿ ಗೆಟ್ ಅ ಇಂಪ್ರಾಪರ್ ಫ್ರ್ಯಾಕ್ಷನ್, we better convert it into mixed fraction, and later on we can convert it into decimal numbers by using the known fractions and decimal values. Okay, so ಮಾಡೋಣ. 5/2 ಏನಾಗ್ತದೆ ನೋಡಿ, ನೀವೇ ಹೇಳಿ. 2.5 2.5 ಭಿನ್ನರಾಶಿ ಏನು ಬರ್ತದೆ? ಮಿಶ್ರ ಭಿನ್ನರಾಶಿ 2.5 ಬರುತ್ತಾ? 2.5 ಅನ್ಬೋದಾ? 2.5 ಅನ್ಬೋದು ಅದನ್ನು. 2 4 ಶೇಷ 1. ಸೊ ಇದು 2.5 ಬಂತ? ಅಥವಾ ಪೂರ್ಣಾಂಕಕ್ಕೆ ಪೂರ್ಣಾಂಕ, ಪಾಯಿಂಟಿಗೆ ಪಾಯಿಂಟ್. 1/2 ಅಂದ್ರೇನು? 0.5. ಸೊ ಇದು 2.5 ಅಂತ ಕರಿಬೋದಾ? ಎಸ್ ಆರ್ ನೋ? ಬರ್ತಾ ಇದೆಯಪ್ಪ? ಇನ್ನೊಂದು ಲೆಕ್ಕ ನೋಡೋಣ ಬನ್ನಿ. ಇನ್ನೊಂದು ಲೆಕ್ಕ ಮಾಡಿ, ನಿಧಾನವಾಗಿ ಮಾಡಿ. ಒಂದೆರಡು ಅರ್ಥ ಆಗ್ಲಿದ್ರು ಪರವಾಗಿಲ್ಲ. 3.5 3.5 2 3 6 ಶೇಷ 1. ಸೊ ಏನಂತ ಕರಿಬೋದು ಮಕ್ಕಳೇ? 3.5 ಅಂದರೆ ಪೂರ್ಣಾಂಕ 3. 1/2 ಅಂದರೆ 0.5. 0.5 ಇಲ್ಲಿ 0 ಇಡಕ್ಕೆ 0 ಇಲ್ಲ, 3 ಇದೆ ಆಲ್ರೆಡಿ. ಸೊ 0.5. ಈಸಿ. ಅರ್ಥ ಆಗ್ತಿದೆಯಾ? ಅರ್ಥ ಮಾಡ್ಕೊಳೋದು ಭಾಳ ಮುಖ್ಯ. ಒಂದು ಅರ್ಥ ಆಯ್ತು ಅಂದ್ರೆ ಸಾಕು, ನೀವು ಯಾವ್ದು ಕೊಟ್ಟರು ಮಾಡ್ತೀರಾ. ಎಲ್ಲಪ್ಪ 9/2 4.5 ನೋಡಿದ ತಕ್ಷಣ ಹೇಳ್ಬೋದು. 4.5 ರೈಟ್ ಬಂತ್ರ. ಸೊ 2 4 8 ಶೇಷ 1. ಸೊ 4.5 ಬಂತಲ್ವ ಮಕ್ಕಳೇ? 4.5 ಪೂರ್ಣಾಂಕಕ್ಕೆ ಏನು ಬರಿತೀವಿ? ಪೂರ್ಣಾಂಕ 4. ಪಾಯಿಂಟ್ ಮಧ್ಯ ಬರುತ್ತೆ, ಹೌದಾ? ಪಾಯಿಂಟ್. 1/2 ಅಂದ್ರೇನು? 0.5. 0.5 ಬಟ್ 0 ಇಲ್ಲ, 4 ಇದೆ. ಸೊ 0.5. ಪಾಯಿಂಟ್ ನಂತರ ಏನು ಬರಬೇಕಿತ್ತು ಅದನ್ನು ಬರೆದು ಬಿಡ್ತೀವಿ. ಈಸಿ. ಸೌಜನ್ಯ ಗೊತ್ತಾಗ್ತಿದೆಯಮ್ಮ? ಕಂಠಪಾಠ ಮಾಡಿದರೆ ಈಸಿ. 5/5 ಅಲ್ಲ, 5.5. 2 5 10 ಶೇಷ 1 ಏನಾಗುತ್ತೆ? 5 1/2. ಅಥವಾ 5.1/2 ಅಂದ್ರೇನು? 0.5. 5.5 5.5. ಇದನ್ನು 5.5 ಅಂತಲೂ ಕರಿಬೋದು, 5.5 ಅಂತಲೂ ಕರಿಬೋದು. 5.5 ಗೊತ್ತಾಗ್ತಿದೆಯಾ? ಮುಂದೆ ಬರ್ತದೆ ಮಕ್ಕಳು, ಇದು ಭಾಳ ಉಪಯೋಗಕ್ಕೆ ಬರ್ತದೆ ಈ ರೀತಿ ಕಲಿಯೋದು. ಮುಂದೆ ಹೋಗ್ಬೋದಾ? ಚಲೋ. ಏನಿದೆ ಮಕ್ಕಳಲ್ಲಿ? ಸೊ 6.5 ಬರ್ತದೆ, ಅಥವಾ 6.5. ಗ್ರೇಟ್. ನೋಡಿದ ತಕ್ಷಣ ಹೇಳ್ಬೋದು ನೀವೀಗ. ಹಾಂ, ಮುಂದಿನ ಪ್ರಶ್ನೆ. 7.5. ಓಕೆ, ಗುಡ್. ನೋಟ್ ಮೇಕಿಂಗ್ ಭಾಳ ಮುಖ್ಯ. ನೋಟ್ಸ್ ಮಾಡಬೇಕೆಲ್ಲರೂ. 7.5 ಸರಿಯಾದ ಉತ್ತರ. 2 7 14 ಶೇಷ 1. 7 1/2 ಆಗ್ತದೆ. ಸಿಂಚನ 7ಕ್ಕೆ 7 ಬರಿತೀವಮ್ಮ. 1/2 ಅಂದರೆ ಏನು? 0.5. 7.5. ಗುಡ್. ಮುಂದಿನ ಪ್ರಶ್ನೆ. ಈಸಿ. 2 8 16 ಶೇಷ 1. ನೋಡ್ರಿ, ವಿಷಮನ ಮಿಶ್ರ ಮಾಡಕ್ಕೆ ಬರ್ತಾ ಇಲ್ವಾ? ವಿಷಮ ಭಿನ್ನರಾಶಿನ ಮಿಶ್ರ ಮಾಡಕ್ಕೆ ಬರ್ತದಲ್ವಪ್ಪ?
ಒಂದಾನೊಂದು ಕಾಲದಲ್ಲಿ ಭಿನ್ನರಾಶಿ ಎಂಬ ಪಾಠವಿತ್ತು. ಆ ಭಿನ್ನರಾಶಿಗಳಲ್ಲಿ 3 ಥರದ ಭಿನ್ನರಾಶಿಗಳಿದ್ದವು. ಸಮ ಭಿನ್ನರಾಶಿ, ವಿಷಮ ಭಿನ್ನರಾಶಿ, ಮಿಶ್ರ ಭಿನ್ನರಾಶಿ. ಆಯಿತಾ? ಸಮ ಭಿನ್ನರಾಶಿ ಅಂದರೆ ಅಂಗಿ ಚಿಕ್ಕದು ಚಡ್ಡಿ ದೊಡ್ಡದು. ವಿಷಮ ಭಿನ್ನರಾಶಿ ಅಂದರೆ ಅಂಗಿ ದೊಡ್ಡದು ಚಡ್ಡಿ ಚಿಕ್ಕದು. ಮಿಶ್ರ ಭಿನ್ನರಾಶಿ ಅಂದರೆ ಒಂದು ಪೂರ್ಣಾಂಕದ ಜೊತೆಗೆ ಒಂದು ಸಮ ಭಿನ್ನರಾಶಿ ಬಂತಂದರೆ ಅದಕ್ಕೆ ಮಿಶ್ರ ಭಿನ್ನರಾಶಿ ಅಂತ ಕರಿತಿದ್ವಿ. ಮಿಶ್ರ ಭಿನ್ನರಾಶಿನ ವಿಷಮ ಮಾಡ್ಬೋದು, ವಿಷಮ ಭಿನ್ನರಾಶಿನ ಮಿಶ್ರ ಮಾಡ್ಬೋದು. ಇಲ್ಲಿ ವಿಷಮ ಭಿನ್ನರಾಶಿ ಬರ್ತಾ ಇದ್ದಾವೆ, ಅದನ್ನು ಮಿಶ್ರ ಮಾಡ್ತಾ ಇದ್ದೀವಿ. ಇದು ಗೊತ್ತಿದೆ ಅಲ್ವಾ ಎಲ್ಲರಿಗೂ? ವೆರಿ ಗುಡ್. ಸೊ ಇದೇನು ಬರ್ತದೆ ಮಕ್ಕಳು? 8.5 ಆಗ್ತದೆ. 8.5 ಅಂದರೆ ಅಂತ ಹೇಳ್ಬೋದು 8.5. ಫ್ಯಾಂಟಾಸ್ಟಿಕ್. ನೆಕ್ಸ್ಟ್ ಕ್ವೆಶನ್. ಚಲೋ. 9.5. ವೆರಿ ಗುಡ್. 2 9 18 ಶೇಷ 1. 2 9 18 ಶೇಷ 1 ಏನಂತ ಹೇಳ್ಬೋದು? ಇದನ್ನು 9 1/2 ಅಂತ ಬರಿಬೋದು, ಅಥವಾ 9.5 ಅಂತ ಕರಿಬೋದು. 9.5 ಅಂತ ಕರಿಬೋದು. ಬಂತಾ? ಗುಡ್. ಬರಬೇಕಪ್ಪ. 10.5. 10.5. ಹೌದಾ? 2 1 2 1 ಉಳಿತು, ಬಳಸೋಕ್ಕಾಗ್ತಿಲ್ಲ, 0 ಕಟ್ಟಬೇಕು. 10 1/2 ಇಲ್ಲೇ ಬಂತು. ಅಥವಾ 2 10 20 ಹಂಗೂ ಬಳಸ್ಬೋದು, ಅವಾಗಲೂ ಶೇಷ 1 ಉಳಿಯುತ್ತೆ. 10 1/2 ಅಥವಾ 10.5. 10.5. 10.5. ನೆಕ್ಸ್ಟ್ ಕ್ವೆಶನ್. ತಪ್ಪು. 3.666 ತಪ್ಪು. ಕರೆಕ್ಟ್ ಕರೆಕ್ಟ್ ಕರೆಕ್ಟ್. ತೇಜಸ್ ಇಸ್ ರೈಟ್. 3 1 3. 3 1 3 ಶೇಷ 2. 1 2/3. 1 2/3. ಹಲೋ, 1 2/3 ಪೂರ್ಣಾಂಕ 1 ಪಾಯಿಂಟ್ ಆದಮೇಲೆ 2/3 ಅಂದರೆ ಎಷ್ಟಪ್ಪ? 0.6666. 0.6666 ನೆನಪಿದೆ ಇಲ್ವಾ? 2/3 ಅಂದರೆ ಪಾಯಿಂಟ್ ಆದಮೇಲೆ ಏನು ಬರಬೇಕು? 6666. ಅರೇ ವಾ, 1.6666. ತೇಜಸ್ ಕರೆಕ್ಟ್. ರೆಡಿ ಇದ್ದೀರಾ? ಓಕೆ, ತಗೊಳ್ರಿ ಇದನ್ನು. .3333 ಕರೆಕ್ಟಾ? 3 2 6 ಬಾಲಾಜಿ. 3 2 6 ಶೇಷ ಎಷ್ಟು ಬಿಡುತ್ತಪ್ಪ? 7ರಲ್ಲಿ 6 1 ಶೇಷ. 2 1/3 ಬಾಲಾಜಿ. 2 1/3 ಅಂದರೆ ಪೂರ್ಣಾಂಕ 2, ಕೊನೆಗೆ ಪಾಯಿಂಟ್ ಇಡು. 1/3 ಅಂದರೆ ಏನು? 0.3333. 0.3333. ಸೊ 2.3333 ಅಂತ ಬರಿಬೋದು. ಗೊತ್ತಾಯ್ತಪ್ಪ ಬಾಲಾಜಿ? ಮುಂದಿನ ಪ್ರಶ್ನೆ. ಚಾಲೋ. 8/3. 8/3 2.6666. ನೋಡ್ರಿ ಹೆಂಗೆ. 3 2 6. 3 2 6 ಶೇಷ 2. ಕರೆಕ್ಟಾ? 2 2/3. 2 2/3 ಏನಾಗುತ್ತೆ ಮಕ್ಕಳು? 2 2/3 ಅಂದರೆ 2.2/3 ಅಂದ್ರೇನು? 0.6666. ಹೌದು ತಾನೆ? ಸೊ 0.6666 ಬರುತ್ತೆ. ಹೌದಾ? ನೋಡಿರಿ, ನಿಮಗೆ ನೆನಪಿರಬೇಕು, 1/3 ಅಂದರೆ 0.3333. ಕರೆಕ್ಟಾ? 2/3 ಅಂದರೆ 0.6666. ಒಪ್ತೀರಾ? ಫ್ಯಾಂಟಾಸ್ಟಿಕ್. ಮುಂದೆ ಹೋಗ್ಬೋದಾ ಮಕ್ಕಳೇ? ಚಾಲೋ. 10/3 ತಪ್ಪು. 3.3333. ಹೇಗೆ? 3 3 9 ಶೇಷ 1. ಸೊ 3 1/3. 3 1/3 ಅಂದರೆ ಏನಂತ ಬರೀತೀರಾ ಮಕ್ಕಳೇ? 3.3333. 1/3 ಅಂದರೆ 0.3333. 1/3 ಅಂದರೆ 0.3333. ಹೌದಲ್ವಾ? ಪೂರ್ಣಾಂಕ 3ಕ್ಕೆ 3 ಬರೀತೀನಿ. ಸಮಭಿನ್ನ ರಾಶಿನ ದಶಮಾಂಶದಲ್ಲಿ ಬರೀಲೇಬೇಕಾಗ್ತದೆ. ಗೊತ್ತಾಗ್ತಿದೆಯಮ್ಮ ಭೈರವಿ? ಹಾಂ, ಪ್ರತಿಕ್ರಾಜ್ ಮಾಡ್ರಿ 3.6666. ಯಾಕಂದರೆ 3 3 9. 3 3 9 ಶೇಷ 2.
3 ಮೂರಲೆ 9 ಶೇಷ 2. ಸೊ 3 2/3 ಆಗುತ್ತೆ. 3 2/3 ಅಂದರೆ ಏನಂತ ಅರ್ಥ? 3.6666 ಕರೆಕ್ಟ್. 6666 ಈ ಥರ ಬರಿಬೋದು. ಗೊತ್ತಾಗ್ತಿದೆ ಕಂದ? ನೆಕ್ಸ್ಟ್ ಕ್ವೆಶನಿಗೆ ಹೋಗ್ಬೋದಾ? 13/3 ಭಿನ್ನರಾಶಿ ಇದೆ, ದಶಮಾಂಶ ಮಾಡ್ತೀರಾ? 3 4 12 ಶೇಷ 1. 3 4 12 ಶೇಷ 1. ಸೊ ಏನಾಗ್ತದೆ? 4 1/3 ಆಗ್ತದೆ. 4 1/3 ಅಂದರೆ 4.3333 ಕರೆಕ್ಟ್. 4.3333 ಯಾಕಂದರೆ 1/3 ಅಂದರೆ 0.3333 ಇತ್ತು, ಹೌದಲ್ವಾ? ಏನಾಗ್ತದೆ? 4.6666 ಕರೆಕ್ಟ್. ಕರೆಕ್ಟ್. ನೋಡಿದ ತಕ್ಷಣ ಹೇಳ್ಬೋದಲ್ವಾ ಇವಾಗ? ಹಾಂ, ಮನಸ್ಸಲ್ಲೇ ಮಾಡ್ಬೋದು. 3 4 12 ಶೇಷ 2. ಸೊ ಏನಾಗ್ತದೆ? 4 2/3 ಆಗ್ತದೆ. ಅಥವಾ ಇದನ್ನೇನಂತ ಬರಿಬೋದು? 4.2/3 ಅಂದರೆ 6666 0.6666. ಮುಂಚೆ ಏನು ಮಾಡ್ತಿದ್ವಿ ನಾವು ಇದನ್ನು? ಈಗ ನೋಡಿದ ತಕ್ಷಣ ಹೇಳ್ಬೋದಾ? ಹೇಳ್ಬೋದಲ್ವಾ? ಎಸ್. ಏನಾಗ್ತದೆ? 5.33 ಕರೆಕ್ಟ್. 5.3333 ನೀವು ಹೇಳಿದ ಉತ್ತರ ಕರೆಕ್ಟು. ಹೇಗೆ ಬರುತ್ತೆ? 3 5 15 ಶೇಷ 1 ಕರೆಕ್ಟಾ ಮಕ್ಕಳೇ? 3 5 15 ಶೇಷ 1 ಪೂರ್ಣಾಂಕ 5 5 ಸಮಭಿನ್ನ ರಾಶಿ 1/3 5ಕ್ಕೆ 5 1/3 ಅಂದರೆ ಏನಾಗುತ್ತೆ? 0.3333 ಬರ್ತದೆ. ಈಸಿ ಬಂತಲ್ವಾಪ ಎಲ್ಲರಿಗೂ? ಸ್ವಲ್ಪ ಫಾಸ್ಟಾಗಿ ಹೋಗ್ಬೋದಾ? ಬರ್ರಿ. 17/3 ಹಾಂ, ಬಾಲಾಜಿ ಇಲ್ಲಿ ನೋಡಪ್ಪ ಕಂದ, ಇಲ್ಲಿ ನೋಡು. 3 5 15 ಶೇಷ 2 ಕರೆಕ್ಟಾ? ಸೊ 5.2/3 ಅಂದರೆ ಏನಾಗ್ತದೆ? 6666 ಹಂಗೆ ಹೇಳ್ಬೇಕಿತ್ತು ನೀನು. ಸೊ ಇದು 5 2/3 ಆಗ್ತದೆ ಅಥವಾ 5.6666 ಆಗ್ತದೆ. ಸರಿನಾ ಬಾಲಾಜಿ? ಅವಸರದಲ್ಲಿ ಅದು ಆ ಥರದಲ್ಲಿ ಆ ಥರ ಆಗ್ಬಿಡ್ತಾವೆ ತಪ್ಪುಗಳು. ಇದೇನಾಗ್ತದೆ? 6.3333 ಕರೆಕ್ಟ್. ಯಾಕಂದರೆ 3 6 18 ಶೇಷ 1 ಏನಾಗ್ತದೆ? 6 1/3 ಅಂತ ಬರ್ತದೆ. ಅಥವಾ ಇದನ್ನೇನಂತ ಕರಿಬೋದು? 6.3333 ಅಂತ ಕರಿಬೋದು. ಒಪ್ತೀರಾ? ಬರ್ತಾ ಇದೆಯಾ ಎಲ್ಲರಿಗೂ ಮಾಡೋಕ್ಕೆ? ಕರೆಕ್ಟ್. ನ ನ ನ ನ ನ ನ ನ 1.25 ಬರುತ್ತೆ. ರಿಷಿತಾ 4 1 4 4 1 4 ರಿಮೈಂಡರ್ 1 1/4 1/4 ಅಥವಾ 1.1/4 ಅಂದರೆ ಏನು? 25 0.25 0.25 1/4 ಅಂದರೆ 0.25 ಕರೆಕ್ಟಾ? ಸೊ ಅಂದರೆ ಪೂರ್ಣಾಂಕ ಒಂದಿದೆ, ಹೋಲ್ ನಂಬರ್ 1 ಬರಿತೀವಿ, 1/4ನ 0.25 ಅಂತ ಬರಿತೀವಿ. ಸರಿಯಪ್ಪ ಪಂಡಿತ? ಇದು ಗೊತ್ತಾಯ್ತಾ? 4 1 4 5 4 ಅಂದರೆ 1. ಸೊ 1 1/4 1 1/4 ಸರಿನಾ? ಸೊ ಪೂರ್ಣಾಂಕ 1ಕ್ಕೆ 1 1/4 ಅಂದರೆ ಎಷ್ಟು? 0.25 ಬರ್ತದೆ ಸಿಂಚನ. ಆಯಿತಾ? ಸೊ 1/4 ಇದೆ, 0.25 ತಗೊಂತೀವಿ, 0.25 ಅಷ್ಟೇ. 1/4 ಅಂದರೆ 0.25. ಸೊ 0 ಇಲ್ಲ, ಇಲ್ಲಿ 1 ಇದೆ, 1ಕ್ಕೆ 1 ಬರಿತೀವಿ ಪೂರ್ಣಾಂಕ. ಪಾಯಿಂಟ್ ನಂತರ ಬರೋದು 25, ಅದನ್ನು ಅಷ್ಟೇ ಬರಿತೀವಿ ಇಲ್ಲಿ. ಈಸಿ? ಚಾಲು. ಏನಾಗ್ತದೆ? ತಪ್ಪು. 1.75 75 ಅಲ್ಲ. ಸೊ 4 1 4 ಶೇಷ 3 ಮಕ್ಕಳೇ ಏನಾಗ್ತದೆ? 1 3/4 ಆಯ್ತಿದ್ದು. 1 3/4 ಅಂದರೆ ಏನಾಗ್ತದೆ? 1.75. ಯಾಕಂದರೆ 3/4 ಅಂದರೆ ಎಷ್ಟು ಮೌಲ್ಯ? 0.75. 3/4 ಅಂದರೆ ಎಷ್ಟು? 0.75. ಇದು ನೆನಪಿರ್ಬೇಕು ನಿಮಗೆ. ಇದು ನೆನಪಿತ್ತಂದರೆ ಈಸಿ ಆಗ್ತದೆ. ಗೊತ್ತಾಗ್ತಿದೆಯಾ?
ಮುಂದಿನ ಪ್ರಶ್ನೆಗೆ ಹೋಗ್ಬೋದಾ? ಚಲೋ. 2.25 4 2 8 ಶೇಷ 1 ಏನು ಬರ್ತದೆ? 2 1/4 ಅಂತ ಬಂತು. 2 1/4 ಅಂದರೆ ಅದನ್ನು ನಾವು 2.25 ಅಂತ ಬರಿಬೋದು. ಯಾಕಂದರೆ ಒಂದು ಪೂರ್ಣಾಂಕ ಬರಿತೀವಿ, ಒಂದು ಸಮಭಿನ್ನ ರಾಶಿನ ದಶಮಾಂಶ ರೂಪದಲ್ಲಿ ಈ ರೀತಿ ಬರಿತೀವಿ 0.25 ಅಂತ, ದಶಮಾಂಶ ಬಿಂದುವಿನ ನಂತರ ಬರಿತೀವಿ. ಅರ್ಥ ಆಗ್ತಿದೆಯಾ? 11/4 2.75 2.75 ಹೇಗೆ ಬಾಲಾಜಿ? ಹಾಂ ಓಕೆ. ಹಾಂ 0.75 ಬರ್ತದೆ. 3/4ಕ್ಕೆ ಬೆಲೆ ಏನಿದೆ? 0.75. ವೆರಿ ಗುಡ್. ಸೊ ದಶಮಾಂಶನ ನಾವು ನೋಡಿದ ತಕ್ಷಣ ಮಾಡ್ಬೋದಾ? ಭಿನ್ನರಾಶಿಗಳನ್ನು ನೋಡಿದ ತಕ್ಷಣ ಮಾಡ್ಬೋದಾ? ದಶಮಾಂಶ ರೂಪಕ್ಕೆ ಮಾಡ್ಬೋದಿಲ್ವಾ? ಎಲ್ಲಿವರೆಗೂ ಮಾಡ್ಬೋದು ಅಂದರೆ ನಾವು 11ರವರೆಗೂ ಕಲ್ತಿದ್ದೀವಿ, ಮಾಡ್ಬೋದು. ಆಮೇಲೆ ಕೆಲವು ವಿಶೇಷ ಭಿನ್ನರಾಶಿಗಳು ದಶಮಾಂಶ ಕಲಿಸಿದ್ದೀವಿ, ಅವನ್ನ ಮಾಡ್ಬೋದು. ಅವನ್ನ ಬಿಟ್ಟು ಬೇರೆದು ಬಂತಂದರೆ ಒಂದು ಕನಿಷ್ಠ ರೂಪಕ್ಕೆ ತಂದು ಮಾಡಬೇಕಾಗತ್ತೆ, ಇಲ್ಲ ಅಂದರೆ ನೇರವಾಗಿ ಭಾಗಾಕಾರ ಮಾಡಬೇಕಾಗುತ್ತೆ. ಬಹುತೇಕ ನಿಮಗೆ ಇದರೊಳಗೆ ಬರ್ತವೆ. ಓಕೆ. 4 3 12 ಶೇಷ 1 4 3 12 ಶೇಷ 1 4 3 12 ಶೇಷ 1 4 3 1/4 3 1/4 ಏನಾಗ್ತದೆ? 3.25. ಸೊ ನೆಕ್ಸ್ಟ್ ಆನ್ಸರ್ 3.75 ಬರುತ್ತೆ ನೋಡ್ರಿ ಅಂತ ಮಾತಾಡ್ತಾರೆ. ಸೊ ನಾನು ಸ್ವಲ್ಪ ಜಂಪ್ ಮಾಡ್ತೀನಿ ಮೇಲಿಂದ. 4.25. ವೆರಿ ಗುಡ್. 4 4 16 ಶೇಷ 1 4 4 16 ಶೇಷ 1 4 4 16 ಶೇಷ 1. ಸೊ ಏನಾಗ್ತದೆ ಇದು? 4 1/4. 4 1/4 ಅಂದರೆ 4.25. 5.25. ವೆರಿ ಗುಡ್. 5.25. ಇದು ನೋಡ್ರಿ ಏನಾಗ್ತದೆ? 4 5 20 ಶೇಷ 1. ಸೊ 5 1/4 ಇದನ್ನೇನಂತ ಬರಿಬೋದು? 5.25 ಅಂತಲೂ ಬರಿಬೋದು. ಗೊತ್ತಾಗ್ತಿದೆಯಾ? ನಾವು ಮಾಡ್ತಾ ಇರೋದು ಅರ್ಥ ಆಗ್ತಿದೆಯಾ ಎಲ್ಲರಿಗೂ? ಓ ಸಾರಿ, ಇದೇನಾಗ್ತದೆ? 6.25. ರಾಂಗ್. ಗೌತಮ್ ಲೆಕ್ಕ ಮಾಡಿರಿ. ಮಾಡಿದ್ದೀರಾ? 4 3 12 ಶೇಷ 3. ಸೊ ಗೌತಮ್ 3/4 ಏನಾಗ್ತದೆ ಗೌತಮ್? 3.75. ಸರಿಯಪ್ಪ? ಹಾಂ ಬರ್ತದಾ? ಗುಡ್, ವೆರಿ ಗುಡ್, ವೆರಿ ಗುಡ್. 4 4 16 ಶೇಷ 1 ಏನಾಗ್ತದೆ? ಶೇಷ 3 4 3/4 4 3/4 ಅಂದರೆ 4.75. 3/4ಕ್ಕೆ ನಾವು ಹೇಳಿದ್ವಿ 0.75 ಬರ್ತದೆ. ಆಯಿತಾ? 0.75 ಬರ್ತದೆ. ನೆಕ್ಸ್ಟ್ ಹೋಗ್ಬೋದಾ ಗೌತಮ್? 1.2 ಕ್ವಶನ್ನೇ ನೋಡಲಿಲ್ಲ ಗೌತಮ್ ಅವರು. ಏನಾಗ್ತದೆ ಇದಕ್ಕೆ? 1.2 ಆಗ್ತದೆ. 5 1 5 ಶೇಷ 1 ಏನಾಗುತ್ತೆ? ಇದು 1 1/5 ಆಗುತ್ತಾ? 1 1/5 ಆಗುತ್ತಾ ಮಕ್ಕಳೇ? ಹಲೋ. ಸೊ 1 1/5 ನೋಡ್ರಿ. 1/5ಕ್ಕೆ ಏನಿದೆ ನೀವೇ ಹೇಳ್ರಿ? 1/5ಕ್ಕೆ 0.2. 2/5 ಇದ್ರೆ 0.4. ನೆನ್ಪಿಡ್ರಿ ಮಕ್ಕಳೇ, ನೆನ್ಪಿಟ್ಕೊಳ್ಳಿ. 3/5 ಇತ್ತಂದರೆ 6. 4/5 ಇತ್ತಂದರೆ 0.8. 5/5 ಇತ್ತಂದರೆ 0.10. 5/5 ಬಂದರೆ 1 ಅಲ್ವೇನಮ್ಮ? ಅಯ್ಯೋ 5/5 ಬಂತಂದ್ರೆ ಏನಂತೀರಿ? 5 1 5 5 1 5 1. ಹಾಂ, ಅದನ್ನೇ ಮಾಡಿದ್ರು. ಅದನ್ನೇನಂತ ಹೇಳ್ಬೋದು ನೀನು? 5/5 = 1.0. 1.0 ಅಂದರೆ 1.
ಯಾಕಂದರೆ ಕೊನೆಯಲ್ಲಿರೋ 0 ಬೆಲೆ ಇಲ್ಲ ನಮಗೆ, ಹೌದಾ? ಸೊ ಈ ಮೌಲ್ಯಗಳು ನೆನಪಿರ್ಬೇಕು ಮಕ್ಕಳೇ. ಸೊ ಇಲ್ಲೇನು ಬಂದಿದೆ? 1/5 ಬಂದಿದೆ ಲಕ್ಷ್ಮಿ, 1/5 ಬಂದಿದೆ, ಪೂರ್ಣಾಂಕ 1 ಬಂದಿದೆ. 1/5ಕ್ಕೆ ಏನಂತ ಬರಿಬೇಕು? ಬರಿಬೋದು ಪಾಯಿಂಟ್ 1/5ಕ್ಕೆ 0.2 ಅಂತ ಬರಿಬೋದು ಕಂದ. 1/5ಕ್ಕೆ 0.2 ಅಂತ ಬರಿತೀವಿ. ಇದು ನಮಗೆ ಗೊತ್ತಾಗ್ತಿದೆಯಾ? ಹಾಂ, ರೈಟ್. ಸಾರಿ, 5.75. ವೆರಿ ಗುಡ್. 4 5 20, ಶೇಷ 3, 5.75. ಹೌದಾ? ಹಾಂ. ಸೊ 5 3/4, 3/4 ಅಂದರೆ ಏನಪ್ಪ ಬಾಲಾಜಿ? 0.75. ಹಾಂ, 0.75. ಸರಿನಾ? ಆಯ್ತಪ್ಪ, ಗೊತ್ತಾ? ಮಾಡಲಿಲ್ವಾ? ಅಯ್ಯಯ್ಯೋ, ಗೌತಮ್ ಏನಾಗ್ತದೆ ಇದಕ್ಕೆ? ಗೌತಮ್ 1.6. 5 1 5, ಶೇಷ 3, 1 3/5. 1 3/5 ಅಂದರೆ ಏನಾಗ್ತದೆ? 1 3/6 0.6. ಒಂದು ಪೂರ್ಣಾಂಕ ಇಡಬೇಕಲ್ವಾ? 3/5 ಇದ್ದದ್ದು 0.6 ಆಗ್ತದೆ. ಆಯಿತಾ? ಛೇದದಲ್ಲಿ 5 ಬಂದರೆ ಮೇಲೆ ಅಂಶಕ್ಕೆ 2 ಗುಣಿಸಿ ಅಂತ ಹೇಳಿದ್ದೆ ನಾನು. ಆ ಟ್ರಿಕ್ಕನ್ನು ಬಳಸ್ಬೋದು ನೀವು. ಎಲ್ಲಾಗಿದೆಯಪ್ಪ ಇದು? ಓಕೆ, ಇದು ಯಾವುದು ಇತ್ತಿದೀಗ? ಇದಿತ್ತಲ್ವಾ? ಇದನ್ನು ಮಾಡಿರಿ ಸಾಕು. 5 2 10, ಶೇಷ 3. ಕರೆಕ್ಟ್ರಾ? 2 3/5, 2 3/5 ಸಿಂಚನ. 3/5 ಅಂದರೆ 0.6. 0.6. ಸೊ 2.6 ಅಂತ ಬರ್ತದೆ. 2.6 ಕಂಠಪಾಠ ಮಾಡಿಲ್ಲ ನೀವು? ಬಿಂದು 2.6. ಅಲ್ಲಿ ಮುಂದೆ ಹೋಗ್ತಾ ನೀವು ಪಾಯಿಂಟ್ ಅಂತಲೇ ಬಳಸ್ತೀರಿ, ಹಾಗಾಗಿ ಇಂಗ್ಲೀಷ್ನೇ ಬಳಸ್ತಾ ಇದ್ದೀನಿ ಅಷ್ಟೇ ನಾನು. 5 1 5, ಶೇಷ 4. ಏನಾಗ್ತದೆ? 1 4/5 ಆಗ್ತದೆ, ಅಥವಾ 1.8 ಆಗ್ತದೆ. ಗುಡ್. ಓ ಸಾರಿ, 5 2 ಶೇಷ 1, 2 1/5 ಬಾಲಾಜಿ 2.2 ಅಪ್ಪ. 1/5 ಇದ್ರೆ ಏನಾಗ್ತದೆ? ಹಾಂ, ನೀವು ಸರಣಿ ರೂಪ ಬಂದುಬಿಟ್ಟಿದೆ ಅಂತ ಅದನ್ನೇ ಮಾಡ್ತಿದ್ದೀರಾ, ನನಗೆ ಗೊತ್ತು. ಕೆಲವರು ಇದನ್ನು ಹ್ಯಾಕ್ ಮಾಡ್ತಿದ್ದೀರಿ ನೀವು ಕೆಲವರು. ಬರ್ರಿ, ನಾನು ಹ್ಯಾಕ್ ಮಾಡ್ತೀನಿ ನಿಮ್ಮನ್ನು. ಮಾಡಿರಿ. 3.8 ಕರೆಕ್ಟ್. 5 3 15, ಶೇಷ 4. ಬರಿಬೇಕು ಹರ್ಷ? ಆಮೇಲೆ ಬರಿಬೇಕಂದ 3.8 ಸರಿ ಇದೆಯಾ? ಓಕೆ. ಮೊದಲನೇದಾಗಿ ಇದನ್ನು ಕನಿಷ್ಠ ರೂಪಕ್ಕೆ ತರ್ಬೋದಾ? ಏನಂತ? 2 4 2 3 ಅಂತ ತರ್ಬೋದು. ಇದನ್ನು ಮತ್ತೆ ವಿಷಮ ಭಿನ್ನರಾಶಿನ ಮಿಶ್ರ ಮಾಡ್ಬೋದು. 3 1 3, ಶೇಷ 1. ಏನಾಗುತ್ತೆ? 1 1/3, 1 1/3. ಸ್ನೇಹ dt 1.3333. ಓ, ನಿನ್ನ ಬಟ್ಟೆ ತುಂಬಿದೆಯಾ? ಓ ಗ್ರೇಟ್.
6 ಒಂದಲೇ 6 ಶೇಷ 1 ಏನಾಗ್ತದೆ 1 6 ಆಗುತ್ತೆ ಮಕ್ಕಳೇ 1.1666 ಕರೆಕ್ಟಾ 1/6 ಅಂದರೆ 0.1666 ನೆನಪಿರಬೇಕು ಸುಜನ್ಯ ಗೊತ್ತಾಗ್ತಿದೆಯಮ್ಮ 4.2 ಸರಿಯಾದ ಉತ್ತರ 5 4 20 ಶೇಷ 1 ಏನಾಗುತ್ತಿದ್ದು 4 1/5 ಅಥವಾ ಇದನ್ನೇನಂತ ಬರಿಬೋದು 4.2 ಅಂತಲೂ ಕರಿಬೋದು ಸರಿ ಇದೆಯಾ ಕನಿಷ್ಠ ರೂಪಕ್ಕೆ ತರ್ರಿ ಮೊದಲು ಏನಾಗ್ತದೆ 2 5 2 3 6 ಕರೆಕ್ಟಾ ಸಾಗರ್ 3 1 3 ಶೇಷ 2 ಸಾಗರ್ 1 2/3 1 2/3 ಏನಾಗುತ್ತೆ 1.2/3 ಅಂದರೆ ಏನು ಸಾಗರ್ 0.6666 ಕರೆಕ್ಟಪ್ಪ ಗುಡ್ ಓಕೆ ಓಕೆ ಆರು ಒಂದಲೇ 6 ಶೇಷ 5 1 5/6 ಅಂತ ಬಂತು ನಿಮಗೆ ಗೊತ್ತಿದೆ 5/6ಕ್ಕೆ ನಾವೇನಂತ ಬರ್ಸಿದ್ದೀವಿ 0. ಕರೆಕ್ಟಾ ಅದನ್ನೆಲ್ಲಿ ಬರಬೇಕು ಒಂದಕ್ಕೆ ಬರಿತೀವಿ 5/6 ಅಂದ್ರೆ ಏನಿದೆ 0.8333 0.8333 ಅಷ್ಟೇ ಇಲ್ಲಿ 0 ಬರೋಕ್ಕಾಗಲ್ಲ ಯಾಕಂದ್ರೆ ಅಲ್ಲಿ 1 ಇದೆಯಲ್ಲ ಅದಕ್ಕೆ 0 ಜಾಗದಲ್ಲಿ 1 ಬರೆದು ಬಿಡ್ತೀವಿ ಥ್ಯಾಂಕ್ ಯು ಗೊತ್ತಿದ್ದಿಲ್ಲಪ್ಪ 6 2 12 ಶೇಷ 1 ಸೊ ಏನಾಗ್ತದೆ 2 ಪಾಯಿಂಟ್ 2 1/6 2 1/6 ಅಂದರೆ ಏನಾಗ್ತದೆ ಸುಷ್ಮಿತಾ 2.1666 1666 ಗೊತ್ತಾಗ್ತೈತೆ ತೇಜಸ್ 14/6 ಹರ್ಷ ಮಾಡಿರಿ ಸಿಂಪ್ಲಿಫೈ ಮಾಡಿರಿ ಹೇಗೆ ಕನಿಷ್ಠ ರೂಪಕ್ಕೆ ತಂದಿಲ್ಲ ನೀವು ಹಾಂ 2 7 2 3 7/3 ಆಯ್ತು ಇದು 7/3 ಎಂತ ಬಿಂದರಾಶಿ ಮಿಶ್ರ ಮಾಡೋಣ 3 2 6 ಶೇಷ 1 ಸೊ ಏನಾಗ್ತದೆ ಇದು 2 1/3 2 1/3 ಏನಂತ ಬರಿಬೋದು 2.3333 ಅಂತ ಬರಿಬೋದು ಸರಿದೆ ಗುಡ್ 2.8333 ಕರೆಕ್ಟು 6 2 12 ಶೇಷ 5 ಕರೆಕ್ಟ್ರಾ 6 2 12 ಶೇಷ 5 ಸೊ ಏನಾಗ್ತದೆ 2 5/6 ಆಗುತ್ತೆ ಅಥವಾ 2.5/6 ಅಂದರೆ ಎಷ್ಟು ವ್ಯಾಲ್ಯೂ ಅದರ ಮೌಲ್ಯ ಎಷ್ಟು 0.8333 ಅಂತ ಇದೆ ಕರೆಕ್ಟ್ರಾ 0.8333 ಅಂತ ಇದೆ ಸೊ ಹಾಗಾಗಿ ಇದು ಸರಿ ಆಗ್ತದೆ 3.1666 ಕರೆಕ್ಟು ಸೊ ಹೇಗೆ 6 3 18 ಶೇಷ 1 ಸೊ ಏನು ಬರ್ತದೆ 3 1/6 ಅಂತ ಬರ್ತದೆ ಅಥವಾ 3.1666 1/6 ದಶಮಾಂಶ ರೂಪ 0.1666 ಅಂತ ಇದೆ ಸೊ ಹಾಗಾಗಿ ಇದನ್ನು ಬರಿತೀವಿ
2 ಎಂಟ್ಲೆ 16, 2 ಮೂರಲೆ 6. ಇದು ರಿಪೀಟ್ ಆಗಿಲ್ಲಪ್ಪ. 3 2 6, ಶೇಷ 2. 2/3. ಸೊ ಏನಾಗ್ತದೆ? 2.6666 ಆಗ್ತದೆ. ರಿಪೀಟ್ ಆಗಿಲ್ಲಪ್ಪ, ರಿಪೀಟ್ ಆಗಿಲ್ಲ. ಓ ಇದೆಲ್ಲ ಆಗಿದೆಯಲ್ಲ. ಹಾಂ 20/6 ಕರೆಕ್ಟ್. 2 ಹತ್ತಲೆ 2 ಮೂರಲೆ 6 ಕರೆಕ್ಟ್ರಾ? 3 ಮೂರಲೆ 9, ಶೇಷ 1. ಸರಿನಪ್ಪ? 3 1/3. 3 1/3. ಸೊ 3.3333. ಹರ್ಷ ಚಿಕ್ಕ ನಂಬರ್ ಇದ್ದಾಗ ನೇರವಾಗಿ ಹೇಳ್ಬೋದು. ಸ್ವಲ್ಪ ನಂಬರ್ ದೊಡ್ಡದಾದಂತೆ ಸ್ವಲ್ಪ ಕಷ್ಟ ಆಗ್ತದೆ. ಸ್ಟೆಪ್ಸ್ ಫಾಲೋ ಮಾಡಿದ್ರೆ ಭಾಳ ಒಳ್ಳೆಯದು. 9/7. 9/7 ತಪ್ಪು ತಪ್ಪು. ಓ 2 ಇದೆಯಲ್ಲ. ಓಕೆ, ಮೊದಲನೇದಕ್ಕೇನಪ್ಪ? 7 1 7, ಶೇಷ 1 ಅಥವಾ 1 1/7 ಅಂತ ಬರಿಬೋದು. ಹೌದಾ? 7 ಈ ಥರ ಬರೆಯೋಗಿಲ್ಲ. ಅಥವಾ 1.1428 ಅಂತ ಬರಿಬೋದು. 1/7 .1428 ಅಂತ ಇದೆ. ಎರಡನೇದಕ್ಕೆ ಏನು ಮಾಡ್ಬೋದು? 7 1 7, ಶೇಷ 2 ಉಳಿಯುತ್ತೆ. ಅಥವಾ 1 2/7 ಆಗುತ್ತೆ. 1.2857. ಕರೆಕ್ಟ್ ಇದೆಯಾ? ಎಲ್ಲರೂ ಒಪ್ತೀರಾ? ಗುಡ್. ಆಹಾ 11/7. 7 1 7, ಶೇಷ 4. ಏನಂತ ಬರಿಬೋದು? 1 4/7. ಬಾಲಾಜಿ 1 4/7. 4/7 ಏನಂತ ಬರಿಬೋದು? 0.57 1 4. ಕರೆಕ್ಟ್. 1 2 1 4 ಇಲ್ಲ. 7 2 14, 7 1 7. 2 ದಶಮಾಂಶ ರೂಪದಲ್ಲಿ ಬರೀಬೇಕು ಅಂದರೆ ಅಥವಾ 2.00 ಅಥವಾ 2.0000 ಅಥವಾ ನೀವು ಎಷ್ಟು ಬರೋದ್ರೆ ಬೆಲೆ ಇಲ್ಲ, ಅದಕ್ಕೆ ನಾವು ಬರೆಯೋಕ್ಕೆ ಹೋಗೋದಿಲ್ಲ. 2 ಅಷ್ಟೇ ಅಂತ ಕ್ಯಾನ್ಸರ್. ಮತ್ತು ಇದನ್ನು ಏನಾದರೂ ಮಾಡಿದ್ರೆ 2.1428 ಅಂತ. ಹಾಂ ಅಯ್ಯೋ ಅಯ್ಯಯ್ಯೋ. ಡೇಟ್ ಹಾಕ್ರಿ ಮಕ್ಕಳೇ, ಡೇಟ್ ಹಾಕ್ರಿ. ಓಕೆ, ಇಲ್ಲೇನಾಗ್ತದಪ್ಪ? 7 2 14, ಶೇಷ 1 ಅಥವಾ 2 1/7 ಆಗುತ್ತೆ. ಅದನ್ನೇನಂತ ಬರಿಬೋದು? 2.1428. ನಿಮಗೆ ಗೊತ್ತಲ್ವ 1/7 ಅಂದರೆ 1 4 2 8 ಬರುತ್ತೆ. ಇಲ್ಲೇನಾಗ್ತದೆ? 7 2 14, ಶೇಷ 3. ಶೇಷ 3 2 3/7. 2.4285. ಕರೆಕ್ಟಾ? 2.4285. ಎಸ್ ಎಸ್. ಏನಾಗ್ತದೆ ಮಕ್ಕಳೇ? 7 2 14, ಶೇಷ 4 ಬರುತ್ತೆ. ಅಥವಾ 2 4/7 ಆಗುತ್ತೆ. 2.57 1 4 2 4. 7 2 14, ಶೇಷ 6. 2 6/7. 2.88571. ಗುಡ್. ಮುಂದೆ ಹೋಗ್ಬೋದ್ರಾ?
7 3 21 ಶೇಷ 1 3 1/7 ಅಂತ ಬಂತಪ್ಪ. ದಶಮಾಂಶದಲ್ಲಿ ಏನು ಮಾಡ್ಬೋದು? 3.1428. ಈಸಿ. ಇದು ನೇರ ಇತ್ತು, ಇದು ನೇರ ಇತ್ತು. ಗುಡ್. 8 1 8 ಶೇಷ 1 1/8 ಅಂತ ಬಂತು ಮಕ್ಕಳೇ. 1/8 ಅಂದರೆ ಏನಂತ ಅರ್ಥ? 1.1/8 ಅಂದರೆ 125.125 ಹೌದಲ್ವಾ? ಇಲ್ಲೇನಾಗ್ತದೆ? 8 1 8 ಶೇಷ 2 ಶೇಷ 3 ಶೇಷ 3. ವೆರಿ ಗುಡ್. 1.13/8 ಆಗುತ್ತೆ. ಅದನ್ನು ದಶಮಾಂಶದಲ್ಲಿ ಬರೆದ್ರೆ 1.375 ಆಗುತ್ತೆ. ಕರೆಕ್ಟ್. ಗುಡ್ ಗುಡ್. ಮುಂದೆ ಹೋಗೋಣ. ಚಲೋ. 13/8 8 1 8 ಶೇಷ 5. ವೆರಿ ಗುಡ್, ವೆರಿ ಗುಡ್. 8 1 8 ಶೇಷ 5 ಅಥವಾ 1 5/8. ಪೂರ್ಣಾಂಕಕ್ಕೆ ಪೂರ್ಣಾಂಕ 1. 5/8 ಅಂದರೆ ಏನಾಗ್ತದೆ? 0.625. ಕರೆಕ್ಟಾ ಮಕ್ಕಳೇ? ಹೌದಲ್ವಾ? ಇಲ್ಲೇನಾಗ್ತದೆ? 8 1 8 ಶೇಷ 7 875. 1 7/8 ಆಗ್ತದೆ ಅಥವಾ 1.875. ಕರೆಕ್ಟ್ ಇದೆ? ಹದಿನೇಳು ಬೈ 8 ಗುಡ್. 8 2 16 ಶೇಷ 1 ಅಥವಾ 2 1/8 ಅಂತ ಬರಿಬೋದು. ಇದನ್ನು ನಿಮಗೆ ಗೊತ್ತಿದೆ. 2.1/8 ಅಂದರೆ ಏನು? 0.125 ಕರೆಕ್ಟ್ರಾ? 2.125 ಅಂತ ಬರಿಬೋದು ನಾವು ಇದನ್ನು. ಇದೇನಾಗ್ತದಪ್ಪ? ಸೊ 2 3/8 ಆಗುತ್ತೆ ಅಥವಾ ಇದನ್ನೇನಂತ ಬರಿಬೋದು? 2.375 ಅಂತ ಬರಿಬೋದು. ಒಪ್ತೀರಾ? ಮುಂದಿನ ಪ್ರಶ್ನೆಗೆ ಹೋಗ್ಬೋದಾ? ಎಂಟು 3 24 8 3 24 ಶೇಷ 1 ಅಥವಾ 3 1/8 ಅಂತ ಬರಿಬೋದು. ಇದನ್ನು 3.1/8 ಅಂದರೆ 125 ರೈಟ್. 3 24 ಶೇಷ 3. ಸೊ 3 3/8 3/8 ಏನಂತ ಕರಿಬೋದು? 3.3/8 ಅಂದರೆ 375. ಕರೆಕ್ಟಾ ಮಕ್ಕಳೇ? ಪಂಡಿತರದ್ದೇ ಬರೀತಿದ್ದಾರೆ. 8 2 16 ಶೇಷ 5 2 5/8 ಅಥವಾ 2.5/8 ಅಂದರೆ 0.625. 8 2 16 ಶೇಷ 7 2 7/8 ಆಗುತ್ತೆ ಇದು ಅಥವಾ 2.875 2575. ಆಹಾ, ಮೇಲೇನು ಗುಣಿಸ್ಬೇಕು ನಾನು? ಎಸ್, ಯು ಆರ್ ರೈಟ್. 9 1 9 ಶೇಷ 1 1 1/9 9 1 ಬರುತ್ತೆ ಪಾಯಿಂಟ್. ಅಂಶಕ್ಕೆ ಏನು ಗುಣಿಸ್ಬೇಕು? 11 ಅಲ್ವಾ? 1 1 1 1. ಗುಡ್. 9 1 9 ಶೇಷ 2 1 2/9 ಅಂತ ಬರುತ್ತೆ ಅಥವಾ ಪೂರ್ಣಾಂಕಕ್ಕೆ ಪೂರ್ಣಾಂಕ 1 ಬರುತ್ತೆ. ಇಲ್ಲಿ ಅಂಶಕ್ಕೆ ನಾವೇನು ಗುಣಿಸ್ಬೇಕಿತ್ತು? 11 ಗುಣಿಸ್ಬೇಕು. ಅವಾಗ ಏನಾಗುತ್ತೆ? 0.22. ಸರಿ ಆಯ್ತಪ್ಪ? ಕರೆಕ್ಟ್. 9 1 9 ಶೇಷ 5
ಶೇಷ 7. ಸೊ 1/7/9 ಅಥವಾ ಇದನ್ನೇನಂತ ಕರಿಬೋದು 1.7777 7777. ಸಿಂಪಲ್ ಯಾಕಂದರೆ 9 ಶೇಷ 8 ಬರುತ್ತೆ. ಇದನ್ನು ನೀವು 1/8/9 ಅಂತ ಬರಿಬೋದು ಮಿಶ್ರ ಭಿನ್ನರಾಶಿ ರೂಪದಲ್ಲಿ. ಅಂಶಕ್ಕೆ ಏನು ಗುಣಿಸ್ಬೇಕಾಗತ್ತೆ? 11 ಗುಣಿಸಿದ್ರೆ ಪೂರ್ಣಾಂಕಕ್ಕೆ ಪೂರ್ಣಾಂಕ 0.11 88. 88 2 ಸರಿ ಬರೆದ್ಬಿಡಿ ಅಷ್ಟೇ. ಸರಿನಾ? ಈಸಿ ಇತ್ತಲ್ವಾ? ಓಕೆ, ಚೆಕ್ ಮಾಡೋಣ. 9×2 = 18 ಶೇಷ 4. ಓಕೆ, 2 4/9. 2ಕ್ಕೆ 2 ಬರಿತೀವಿ. 4/9 ಅಂದರೆ 0.4444. ನೆನಪಿದೆ? ಶೇಷ 5 ಬರುತ್ತೆ. 2 5/9 ಅಥವಾ ಇದನ್ನು 2.5555 ಅಂತ ಬರಿಬೋದು. ಗುಡ್. 9×9 ಶೇಷ 4. ಇದನ್ನು 1 4/9 ಅಂತ ಬರಿಬೋದು ಅಥವಾ ಇದು 1.4444 ಆಗ್ತದೆ. ಇದು 1. ಸೊ 9×9 ಶೇಷ 5 ಬರುತ್ತೆ ಅಥವಾ ಇದನ್ನು 1 5/4 ಅಂತ ಕರಿಬೋದು, 5/9 ಅಂತ ಕರಿಬೋದು. ಅದೇನಾಗ್ತದೆ? 5/9 ಅಂದರೆ 1.5555. ಈಸಿ ಇತ್ತಲ್ವಾ? 9 11 ಭಾಳ ಈಸಿ. 9 11 ಭಾಳ ಈಸಿ ಆ್ಯಕ್ಚುಲಿ. ಮಾಡಿ ಡೇಟ್ ಹಾಕಪ್ಪ ನೀ ಸರ್. 9×2 = 18 ಶೇಷ 1. 2 1/9 ಅಥವಾ 2.1111. 1/9 ಅಂದರೆ 0.1111. 9×2 = 18 ಶೇಷ 2. 2 2/9 ಅಥವಾ 2.2222. ಸರಿನಾ? ಏನಮ್ಮ? 1.1. ಹೆಂಗೆ ಮಾಡಿದಿರಿ ಹರ್ಷದನ? ಇದನ್ನು ಮಿಶ್ರ ಮಾಡಿದ್ರು ಅದೇ ಬರುತ್ತೆ. 10 10 ಶೇಷ 1. 1 1/10 ನೋಡಿರಿ. 1 1/10 ಅಥವಾ 1 1/10 ಏನು ಬರಿತೀರಿ? 0.1 ಅಂತ ಬರಿತೀರಾ? 0.1. 1/10 ಅಂದರೆ 0.1. ಪೂರ್ಣಾಂಕ 1ಕ್ಕೆ 1 0.1 ಬರಿತೀರಾ ಇಲ್ವಾ? ಇದು ಒಂದು ಟೆಕ್ನಿಕ್. ಇನ್ನೊಂದು ಟೆಕ್ನಿಕ್ ಏನಪ್ಪ ಅಂದರೆ ಅಂಶ ಏನಿದೆಯಲ್ಲ ಹಾಗೆ ಬರೀರಿ. ಅಂಶ ಏನಿದೆ ಹಾಗೆ ಬರೀರಿ. ಕೆಳಗಡೆ 10 100 1000 10,000 ಲಕ್ಷ 10 ಲಕ್ಷ ಏನೇ ಇರಲಿ, ಒಂದ್ರ ಮುಂದೆ ಸೊನ್ನೆಗಳು ಬಂದರೆ ಎಷ್ಟು ಸೊನ್ನೆ ಇದೆ ಅಂತ ಎಣಿಸ್ಬೇಕು. ಎಷ್ಟು ಸೊನ್ನೆ ಇದೆ? 1 ಸೊನ್ನೆ. ಹಾಗಾದ್ಮೇಲೆ ಒಂದು ಸಂಖ್ಯೆ ಬಿಟ್ಟು ಪಾಯಿಂಟ್ ಇಡಬೇಕು. ಇಷ್ಟೇ ಆನ್ಸರ್. 13 ಹಾಗೆ ಬರೀರಿ. 1 ಸೊನ್ನೆ ಇದೆಯಾ? ಈ ಬಿಡಿ ಸ್ಥಾನದಿಂದ ಒಂದು ಸಂಖ್ಯೆ ಬಿಟ್ಟು ಪಾಯಿಂಟ್ ಇಟ್ಬಿಡ್ರಿ. ಇದೇ ಆನ್ಸರ್. ಅರ್ಥ ಆಗ್ತಿದೆಯಾ? ಸೊ 17 ಬರೀತೀರಿ. 1 ಸೊನ್ನೆ ಇದೆ, ಒಂದು ಸಂಖ್ಯೆ ಬಿಟ್ಟು ಪಾಯಿಂಟ್ ಇಡ್ರಿ ಅಷ್ಟೇ. ಸೇಮ್ 19 ಅಂದರೆ 1 ಸೊನ್ನೆ ಇದೆ, 1 ಸೊನ್ನೆಯಿಂದ ಭಾಗಿಸ್ತಿದ್ದೀರಿ, ಒಂದು ಸಂಖ್ಯೆ ಬಿಟ್ಟು ಪಾಯಿಂಟ್ ಇಡ್ರಿ ಅಷ್ಟೇ. ಒಂದು 1.4 1.6. ಈಸಿ. ಸ್ವಲ್ಪ ಫಾಸ್ಟ್ ಹೋಗ್ಬಿಡೋಣ. ಸೊನ್ನೆಗೆ ಸೊನ್ನೆ, ಕೆಳಗೊಂದು ಸೊನ್ನೆ ಮೇಲೊಂದು ಸೊನ್ನೆ. 2/1 2. ಓಹೋ ನಿಸಾರ್, 1 ಸೊನ್ನೆಯಿಂದ ಭಾಗಾಕಾರ ಮಾಡ್ತಿದ್ದೀರಾ, ಏನಾಗ್ತದೆ? ಕನಿಷ್ಠ ರೂಪಕ್ಕೆ ತಂದರೂ ಅದೇ ಬರ್ತಮ್ಮ.
ನೀವು ಕನಿಷ್ಠ ರೂಪಕ್ಕೆ ತರಬೇಕಾ? 2 11 2 5 ಕರೆಕ್ಟಾ? ಅಥವಾ 5 2 10 ಶೇಷ 1 2 1/5 ಬರುತ್ತೆ. ಇದೇನಾಗುತ್ತೆ? 2.2 ಆಗುತ್ತೆ. ಅಲ್ಲಿರೋದು 2.2. ಕನಿಷ್ಠ ರೂಪಕ್ಕೆ ತಂದರೂ ಅದೇ ಆಗ್ತದೆ. ಸೊನ್ನೆಗಳು ಬಂದರೆ ಈ ಥರ ಕನಿಷ್ಠ ರೂಪಕ್ಕೆ ತರಕ್ಕೆ ಹೋಗ್ಬೇಡ್ರಿ, ನೇರವಾಗಿ ಮಾಡ್ಬಿಡ್ಬೋದು. ಟ್ರಿಕ್ ಗೊತ್ತಿದೆಯಲ್ಲ, ಟೈಮ್ ಉಳಿತದೆ ನಿಮಗೆ, ಟೈಮ್ ಉಳಿತದೆ. ಮುಂದೆ ಹೋಗ್ಬೋದಾ ಮಕ್ಕಳೇ? ಓಕೆ 20 2.3 ಅಂತ ನೇರವಾಗಿ ಬರೀತೀರಿ. 2.5 ವೆರಿ ಗುಡ್. ಬರಿತಿದ್ದೀರಾ ಎಲ್ಲರೂ? ಬರೋದಿಲ್ಲ ಬರೀರಮ್ಮ. ಒಂದೇನು ಪ್ರಶ್ನೆ? 1.3 ಅಲ್ಲಪ್ಪ, ಕೆಳಗಡೆ ಛೇದದಲ್ಲಿ 11 ಇದೆ. ಕರೆಕ್ಟ್. 11 ಒಂದಲೇ 11 ಶೇಷ 2 1 2/11. ಛೇದದಲ್ಲಿ 11 ಇದ್ದಾಗ ಅಂಶಕ್ಕೆ ಏನು ಗುಣಿಸ್ಬೇಕಿತ್ತು? 9. ಸೊ 1ಕ್ಕೆ 1 ಬರಿತೀವಿ. 9 ಗುಣಿಸಿದ್ರೆ 9 2 18 ಬರುತ್ತೆ. ಪಾಯಿಂಟ್ ಆದಮೇಲೆ 18ನ್ನು 2 ಸರಿ ಬರೆದ್ಬಿಡಿ. ಅದನ್ನು ಓದೋದು ಯಾವ ಥರ ಓದ್ತೀವಿ? 1.1818 ಅಂತ ಓದ್ತೀವಿ. ಅದೇ ಥರ ಇಲ್ಲೂ ಸಹ 11 ಒಂದಲೇ 11 ಶೇಷ 1 1 1/11. ಅದು ನಿಮಗೆ ಗೊತ್ತಿದೆ. ಇದೇನು ಬರುತ್ತಪ್ಪ? 1.09 9 ಗುಣಿಸ್ತೀರಿ. ಸೊ 0909 ಅಂತ ಬರಿಬೇಕಾಗತ್ತೆ. ಕರೆಕ್ಟ್ ಇದೆಯಾ? ಮುಂದೆ ಹೋಗ್ಬೋದ್ರಾ? ಹನ್ನೊಂದು ಒಂದಲೇ 11 ಶೇಷ 7 ಕಣಪ್ಪ ಪೃಥ್ವಿ. ಸೊ ಏನಾಗುತ್ತೆ? 9 7 63 1.6363 ಬರ್ತದೆ. ಸರಿನಾ? 11 ಒಂದಲೇ 11 ಶೇಷ 8 1 8/11 ಆಗುತ್ತೆ. ಅಥವಾ ಛೇದ 11 ಇದ್ದಾಗ ಅಂಶಕ್ಕೆ 9. ರೈಟ್. ಸೊ 1.8181 ಬರುತ್ತೆ. ಕರೆಕ್ಟಾ ಇಲ್ವಾ ಇದು? ಗಟ್. ಹೋ 11 ಒಂದಲೇ 11 ಶೇಷ 6 1 6/11 ಬರುತ್ತೆ. 11 ಒಂದಲೇ 11 ಶೇಷ 4 1 4/11 ಬರುತ್ತೆ. 1 ಇಲ್ಲಿ 9 ಗುಣಿಸ್ತೀರಿ. 9 6 5 4 5 4. ಪೂರ್ಣಾಂಕಕ್ಕೆ ಪೂರ್ಣಾಂಕ 9 ಗುಣಿಸ್ತೀರಿ. 9 4 3 6 ಪಾಯಿಂಟ್ ಆದಮೇಲೆ 3 6 ಪಾಯಿಂಟ್ ಆದಮೇಲೆ 3 6. ಇಷ್ಟೇ. ಮುಂದೆ ಹೋಗ್ಬೋದಾ ಮಕ್ಕಳೇ? ಚಲೋ. ಸಾರಿ. ಹನ್ನೊಂದು ಒಂದಲೇ 11 ಶೇಷ 10. ಅಷ್ಟೇ. ಸೊ 1 10/11 ಏನಾಗುತ್ತದು? 1 ಪಾಯಿಂಟ್. ಇದು 9 ಗುಣಿಸ್ರಿ. 19 90. 11 2 22 ಶೇಷ 1. ಸೊ 2 1/11 1/11 ಗೊತ್ತಿದೆ ಅಲ್ವಾ? 2.0909. ಗ್ರೇಟ್. ಏನೈತೆ ಸರ್? ಹ್ಞೂ ರೀ ಸರ್. ಏನಾಯ್ತು ಸರ್? ಹೌದು ರೀ ಸರ್. ಇಲ್ಲ ಐತಲ್ಲ ಸರ್, ಕಾಣ್ತಾ ಇಲ್ಲ ಸರ್ ಇದು. ಮತ್ತೇನು ಪ್ರಾಬ್ಲಮ್ ಸರ್? ನಿಮಗೆ ಮಾತಾಡಬೇಕು ಅನಿಸ್ತಾ ಸರ್? ಮತ್ತೇನು ಸರ್? ಹೌದು, ನಾವು ಅದನ್ನೇ ಬರೆದಿದ್ದೀವಿ. ಅಂಶಕ್ಕೆ 9 10 90 90 2 ಸರಿ.
ಇರಲಿ ಗೌತಮ್, ತೊಂದರೆ ಇಲ್ಲ, ತೊಂದರೆ ಇಲ್ಲಪ್ಪ, ಮಾಡೋಕ್ಕೆ ಬಂದರೆ ಸಾಕು. ಲೆಕ್ಕ 11 22 ಶೇಷ 5. ಸೊ 2 5/11. ಗೌತಮ್, ಪೂರ್ಣಾಂಕಕ್ಕೆ ಪೂರ್ಣಾಂಕ ಪಾಯಿಂಟ್, ಅಂಶಕ್ಕೆ 9 ಗುಣಿಸಪ್ಪ. 9 5 4 5 4 5. 11 22 ಶೇಷ 3. ಸೊ 2 3/11. ಸೊ ಏನಾಗ್ತದೆ? ಪೂರ್ಣಾಂಕಕ್ಕೆ ಪೂರ್ಣಾಂಕ ಗೌತಮ್ 2 ಬರಿತೀನಿ ಪಾಯಿಂಟ್. ಇದಕ್ಕೆ 9, ಇದು 3ಕ್ಕೆ 9 ಗುಣಿಸಪ್ಪ. 9 3 27 27, ಅಥವಾ 2 7 2 7. ಸರಿನಾ? ಆ ಟ್ರಿಕ್ ಬಳಸ್ತಾ ಇದ್ದೀವಿ. ಛೇದದಲ್ಲಿ 11 ಬಂದರೆ ಅಷ್ಟು ಸೊನ್ನೆಗಳಿದಾವೋ, ಎಷ್ಟು ಸೊನ್ನೆಗಳಿದಾವೋ ಅಷ್ಟು ಸಂಖ್ಯೆ ಬಿಟ್ಟು ಪಾಯಿಂಟ್ ಇಡಬೇಕು ಅಷ್ಟೇ. ಅವ್ವ ಅಪ್ಪ ಹೆದರಿಕೆ ಆಗ್ಬಿಡುತ್ತಪ್ಪ. ಏನಿಲ್ಲಪ್ಪ, ಒಂದು 2 ಲೆಕ್ಕ ನನಗೆ ಮಾಡೋಕ್ಕೆ ಬಿಡಿ. 2 ಲೆಕ್ಕ ನನ್ನ ಮೇಲೆ ಸ್ವಲ್ಪ ಕರುಣೆ ತೋರಿಸ್ರಿ, ಆಮೇಲೆ ನೀವೇನು ಬೇಕಾದ್ರೆ ಮಾಡ್ಕೊಂಬಿಟ್ರಿ. ಆಯಿತಾ? ಕೇಳಿಸ್ಕೊಳ್ರಿ, ಎಲ್ಲರೂ ಕೇಳಿಸ್ಕೊಳ್ರಿ. ಈ ಥರ ಬಂತಪ್ಪ ಅಂದರೆ ಒಂದ್ರ ಪಕ್ಕ ಈ ಥರ ಸೊನ್ನೆಗಳು ಟ್ರೈನ್ ಬಂತಪ್ಪ ಅಂದರೆ ಹೆದ್ರದ್ದು ಏನೂ ಇಲ್ಲ, ಮತ್ತು ಭಾಗಾಕಾರ ಮಾಡ್ಕೊತ ಕುಂತ್ಬಿಟ್ಟಿರಿ. ಸೊ ಏನು ಮಾಡಬೇಕು ಅಂದರೆ, ಅಂಶ ಇದೆಯಲ್ಲ ಅದನ್ನ ಹಾಗೆ ಬರಿತೀನಿ. ಅಂಶನ ಹಾಗೆ ಬರಿತೀವಿ. 4 5 6 7 8 9. ಅದು ನೋಡ್ರಿ ಎಷ್ಟು ಚಂದ ಕೊಟ್ಟಾರೆ. 4ರಿಂದ 9, 4 5 6 7 8 9. ಈಗ ಕೆಳಗಡೆ ಎಷ್ಟು ಸೊನ್ನೆ ಇದಾವೆ ಅಂತ ಎಣಿಸ್ಬೇಕು ನಾನು. 2 4 5 5 ಸೊನ್ನೆ ಅಂದಮೇಲೆ ಬಿಡಿ ಸ್ಥಾನದಿಂದ ನೆನ್ಪಿಟ್ಕೊಳ್ರಿ ಎಲ್ಲರೂ. ಬಿಡಿ ಸ್ಥಾನದಿಂದ 1 2 3 4 5 ಅಂಕೆ ಬಿಟ್ಟು ಪಾಯಿಂಟ್ ಇಡ್ತೀನಿ. ಇಷ್ಟೇ ಆನ್ಸರು, ಇಷ್ಟೇ ಆನ್ಸರು. 5 ಸೊನ್ನೆ ಇದ್ದಾವೆ, 1 2 3 4 5 ಜಾಗ ಬಿಟ್ಟು ಪಾಯಿಂಟ್ ಇಡಬೇಕು ಅಷ್ಟೇ. 2ನೇ ಲೆಕ್ಕಕ್ಕೂ ಅದೇ ಥರ ಅಂಶ ಏನಿದೆಯೋ ಅದನ್ನ ಹಾಗೆ ಬರೆದು ಬಿಡ್ತೀನಿ. 1 2 0 3 4 5. ಆಯಿತಾ? ಎಷ್ಟು ಸೊನ್ನೆ ಇದ್ದಾವೆ? 1 2 3 4 ಸೊನ್ನೆ ಇದ್ದಾವೆ. 1 2 3 4 ಅಂಕೆ ಬಿಟ್ಟು ಇಲ್ಲಿ ಪಾಯಿಂಟ್ ಇಟ್ಬಿಡ್ತೀವಿ. 12.0345. ಈಸಿ, ಗೊತ್ತಾಯ್ತಪ್ಪ? ಇನ್ನೊಂದು ಲೆಕ್ಕ ಮಾಡಲ, ನೀವೇ ಮಾಡ್ತೀರಾ? ಓಕೆ, ಶುರು ಕರೋ. ಬರಿಬೇಕು ಬರಿಬೇಕು ಬರಿಬೇಕು, ಕ್ವಶನ್ ಬರಿಬೇಕು. ಆಯ್ತು ಬರೀರಿ, ಕ್ವಶನ್ ಬರೀರಿ. ಅಂಶನ ಹಾಗೆ ಬರಿತೀವಿ ಮಕ್ಕಳೇ, ಇದರಲ್ಲಿ ಅಂಶನ ಹಾಗೆ ಬರಿತೀವಿ. 2 3 4 5 6 7 8. ಎಸ್ ಕಂತ, ಎಷ್ಟು ಸೊನ್ನೆ ಇದ್ದಾವೆ ಅಷ್ಟು ಸೊನ್ನೆ ಎಣಿಸ್ಬಿಟ್ಟು ಪಾಯಿಂಟ್ ಇಟ್ಬಿಡ್ಬೇಕಷ್ಟೇ. 2 4 6 ಸೊನ್ನೆ ಇದ್ದಾವೆ. ಓಕೆ, 1 2 3 4 5 6 ಜಾಗ ಬಿಟ್ಟು ಇಟ್ಬಿಡ್ತೀನಿ ಪಾಯಿಂಟ್ ಅಷ್ಟೇ. ಆನ್ಸರು ಇದಕ್ಕೇನು ಆನ್ಸರ್ ಆಗ್ತದೆ? 1 2 3 4 3 ಸೊನ್ನೆ ಇದೆಯಲ್ಲ, 3 ಸೊನ್ನೆ ಅಂದರೆ 3 ಜಾಗ ಬಿಟ್ಟು ಇಡ್ಬೇಕು ಪಾಯಿಂಟ್ ಅಷ್ಟೇ. ಸೂಪರ್ ಈಸಿ. ಬರಿತಿದ್ದೀರಾ? ಮುಂದಿನ ಪ್ರಶ್ನೆಗೆ ಹೋಗ್ಬೋದ್ರಾ? ಶರತ್ ಗೊತ್ತಾಗ್ತಿದೆಯಪ್ಪ? ಎಷ್ಟು ಸೊನ್ನೆ ಇದಾವೋ ಅಷ್ಟು ಜಾಗ ಯಾವ ಕಡೆಯಿಂದ ಬಿಡ್ಬೇಕು, ಮತ್ತು ಈ ಕಡೆಯಿಂದ ಬಿಟ್ಟಿರಿ. 1 2 3 ಸುಭಾಷ್, ಈ ಕಡೆಯಿಂದ ಅಲ್ಲಪ್ಪ, ಈ ಕಡೆಯಿಂದ. ಹಾಂ ಅಯ್ಯೋ, ನೀವೇನು ಮಾಡ್ತೀರಿ ಗೊತ್ತಾ? ನೀವು ಓಹ್ ಛೇದ ಸರ್, ಇದಲ್ಲ ಸರ್ ಸರಿಯಾದ ಉತ್ತರ. ಸರಿಯಾದ ಉತ್ತರ 1 0 0 0 0 0 0. 6 ಸೊನ್ನೆ ಅದಾವ ಸರ್, 6 ಸೊನ್ನೆ ಬಿಟ್ಟು ಪಾಯಿಂಟ್ಸ್ ಇದೆ ಸರ್. ಸರ್ ಹಾಂ, ಹೆಂಗೆ ಮಾಡಿಬಿಡ್ತೀರಿ ನಿಸಾರ್? ಆಯಿತು, ಹೆಂಗೆ ದೇವ್ರ ಹೆಸರು ನೆನೆಸ್ತಿದ್ದೀರಿ, ತೊಂದರೆ ಇಲ್ಲ. ನಿಸಾರ್ ಮಾಡಪ್ಪ, ಮಾಡಿ. ಮಾಡ್ತಿದ್ದೀರಾ ನಿಸಾರು? ಬರ್ತಾ ಇದೆಯಲ್ಲ? ಹೌದು, ಅಂಶನ ಹಾಗೆ ಬರಿತೀರಿ ಮಕ್ಕಳೇ. ಛೇದದಲ್ಲಿ ಎಷ್ಟು ಸೊನ್ನೆ ಇದ್ದಾವೆ? 2 4 6. 6 ಸಂಖ್ಯೆ ಬಿಟ್ಟು ಪಾಯಿಂಟ್ ಇಡ್ತೀರಿ ಅಷ್ಟೇ. 1 2 3 4 5 6. ಕೆಳಗಳೆದೇನಿದೆ? 7 8
9 0. ಕೆಳಗಡೆನೂ ಸಹ 6 0 ಇದ್ದಾವೆ. 1 2 3 4 5 6 ಸಂಖ್ಯೆ ಬಿಟ್ಟು ಪಾಯಿಂಟ್ ಇಟ್ಬಿಡ್ತೇನೆ. ಸರಿ ಆಯಿತಾ? ಗೊತ್ತಾಯ್ತಪ್ಪ? ಈ ಥರ ಭಿನ್ನರಾಶಿ ಬಂದರೆ ಹೇಗೆ ಮಾಡ್ತೀವಂತ. ಅದು ಎಷ್ಟು 0 ಬಂದರೂ ಬರಿತೀರಾ ನೀವು? ಫ್ಯಾಂಟಾಸ್ಟಿಕ್. ಸಿಂಚನ 2 4 0 ಇದ್ದಾವೆ. 1 2 3 4 ಜಾಗ ಬಿಟ್ಟು ಇಡ್ತೀವಮ್ಮ ಪಾಯಿಂಟ್. 67.890 ಬಂದು ಕರೆಕ್ಟ್. 2 3 4 5 6 7 ಮಕ್ಕಳೇ 2 4 5 0 ಇದ್ದಾವೆ. 5 ಜಾಗ ಬಿಟ್ಟು ಇಡಬೇಕು. 1 2 3 4 5 ಜಾಗ ಬಿಟ್ಟು ಇಲ್ಲಿ ಇಡ್ತೀರಪ್ಪ ಪಾಯಿಂಟ್. ಕರೆಕ್ಟೇನಪ್ಪ? ಕರೆಕ್ಟಾ? ಹಲೋ, ಫ್ಯಾಂಟಾಸ್ಟಿಕ್. ಮಾಡ್ತಿದ್ದೀರಲ್ವ ಎಲ್ಲರೂ? ಗುಡ್. ಓಕೆ. ಕೆಳಗಡೆ ಸೊನ್ನೆಗಳು ಎಷ್ಟಿದ್ದಾವೆ? 2 4 6 ಇದ್ದಾವೆ. ಸೊ 1 2 3 4 5 6 ಜಾಗ ಬಿಟ್ಟು ಇಡ್ಬೇಕು ಪಾಯಿಂಟ್. 4 0 1 2 3 4 ಜಾಗ ಬಿಟ್ಟು ಪಾಯಿಂಟ್ ಇಲ್ಲಿ ಇಡ್ತೀವಿ ಅಷ್ಟೇ. ಇಷ್ಟೇ ಇರೋದು. ಅದು ಎಷ್ಟು ದೊಡ್ಡ ಸಂಖ್ಯೆನಾದರೂ ಕೊಡಲಿ ಅವರು. ಕೆಳಗಡೆ ಎಷ್ಟು ಸೊನ್ನೆಗಳಿದಾವೆ ಅಂತ ನೋಡಿಬಿಟ್ಟು ಪಾಯಿಂಟ್ ಇಟ್ಬಿಡೋದು. ಯಾಕ್ರಿ ಸುಸ್ತಾದ್ರ? ಅಪರಿಮಿತ ಇದ್ದರೆ ಅಪರಿಮಿತ ಪಾಯಿಂಟ್, ಅಪರಿಮಿತ ಸಂಖ್ಯೆಗಳ ನಂತರ ಪಾಯಿಂಟ್. ಅಪರಿಮಿತ ಸೊನ್ನೆಗಳು ಬಂದು ಅಂದರೆ ಅದು ಭಾಳ ಚಿಕ್ಕ ಮೌಲ್ಯ ಇದೆ ಅಂತ ಅರ್ಥ. ನಾನಿದು ಅಂಶಗಳನ್ನು ಬರ್ಕೊಂಬಂದ್ಬಿಡ್ಬೇಕಿತ್ತು. ನಾನು ನಿಮ್ಮ ಜೊತೆ ಬರೆಯೋದೇ ಆಗ್ಬಿಟ್ಟಿದೆ. ಇದು ಭಾಳ ಸುಲಭ ಆಗ್ಬಿಡ್ತಲ್ಲೇನ್ರಿ ಇದು? ಓಕೆ 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 ಓಕೆ. ಸೊ ಎಷ್ಟು ಸೊನ್ನೆ ಇದೆ? 5 0 ಇದೆಯಾ? 2 4 5 5 0 5 ಜಾಗ 5 ಸಂಖ್ಯೆ ಬಿಟ್ಟು ಪಾಯಿಂಟ್ ಇಡಬೇಕು. 1 2 3 4 5 ಜಾಗ ಬಿಟ್ಟು ಪಾಯಿಂಟ್ ಇಟ್ವಿ. ಇಲ್ಲಿ ಎಷ್ಟು 0 ಇದ್ದಾವೆ? 6 0 ಇದ್ದಾವೆ. ಸೊ ನಾವು ಬಾಯಲ್ಲಿ ಪೆನ್ ಹಿಡಿದೆ ಸುಷ್ಮಿತಾ 1 2 3 4 5 6 ಜಾಗ ಬಿಟ್ಟು ಪಾಯಿಂಟ್ ಇಡ್ಬೋದು ಇಲ್ಲಿ. ಹೋಯ್ತಾ? ರೈಟ್. ಇನ್ನು ಕೆಲವೇ ಲೆಕ್ಕ ಇದ್ದಾವೆ, ಮುಗಿಸ್ಬಿಡೋಣ ಮಕ್ಕಳೇ ಜಲ್ದಿ. 9 8 7 6 5 4 ರೈಟ್ 6 7 ನೋಡಿದ ತಕ್ಷಣ ಹೇಳ್ಬೋದಲ್ವಾ? ನೀವು ಒಂದು ಕೆಲಸ ಮಾಡ್ಬೋದಿತ್ತು. ಇಲ್ಲಿ 1 0 1 0 ಕೊನೆ 0 ಹೋಯ್ತು. ಈ 0 ಬರೆಯೋದೇ ಬೇಡ ನಾವು. ಉತ್ತರ ತಪ್ಪಾಗಲ್ಲ, ಉತ್ತರ ಕರೆಕ್ಟ್ ಬರುತ್ತೆ. 2 ಸಂಖ್ಯೆ 2 ಜಾಗ ಬಿಟ್ಟು ಪಾಯಿಂಟ್ ಇಡ್ರಿ. ರಿಲೇಟ್ ಇದ್ರಲ್ವ ಪಾಯಿಂಟ್ ನೀವು ಓದ್ಸರಿನು. ಓ ಹೌದಪ್ಪ ಸ್ನೇಹ, ಬೇಜಾರಾಗ್ಬೇಡಮ್ಮ 1 0 ತೆಗೆದುಬಿಟ್ವಿ ಅಂತ. ಆಯಿತಾ? ಇಡೋಣ. 2 4 6 2 4 6 ಪಾಯಿಂಟ್ ಇಲ್ಲಿ ಬರುತ್ತೆ. ಕರೆಕ್ಟೇ ಬರ್ತದೆ. ಹೌದು. ನಾನು ಮೇಲೆ ಕರೆಕ್ಟ್ ಕಂದ. ಅಯ್ಯೋ ಅಯ್ಯೋ. ಓಕೆ. ಸೊ ನಾನು ನೆಕ್ಸ್ಟ್ ನಿಮಗೆ ಬರೆಯೋಕ್ಕೆ ಕೊಡೋದಿಲ್ಲ, ಇದು ಕೊನೆ ಲೆಕ್ಕ. ಇನ್ನು ಮುಂದೆ ನಾನು ಬರಿತೀನಿ. ಆಯಿತಾ? ಸಾಕು, ನೀವು ಬರೆದದ್ದು ಸಾಕು, ಬಂದರೆ ಸಾಕು.
ಸೊನ್ನೆಗಳನ್ನು ಎಣಿಸ್ಬೇಕು, ಮೇಲೆ ಪಾಯಿಂಟ್ ಇಡಬೇಕು, ಅಷ್ಟೇ ಇರೋದು. ಕೈ ನೋವ್ತಾ ಇದೆಯಪ್ಪ, ಕಾಲು ನೋವ್ತಿದೆ. ವಯಸ್ಸಾಯ್ತಲ್ಲ, ಹಾಂ, ಭಾಳ ವಯಸ್ಸಾಗ್ಬಿಟ್ಟದೆ. ನಿಮ್ಮ ಹೆಸರು ಅಜಯ್ ಅಲ್ವಾ? ರೈಟ್. ಅಜ್ಜ ಪ್ಲಸ್ ಅಯ್ಯ, ಅಜ್ಜಯ್ಯ. 4 ಸಂಖ್ಯೆ ಬಿಟ್ಟು ಪಾಯಿಂಟ್ ಇಡಬೇಕು. ಸರಿ ಮಕ್ಕಳೇ, ಸಾಕು, ಏನು ಬರೀಕ್ಕೆ ಹೋಗ್ಬೇಡಿ. ಹಾಂ, ಇನ್ನು ಮುಂದೆ ನಾನು ಬರಿತೀನಿ, ಆಯಿತಾ? ನೀವು ಹೇಳಿದ್ರೆ ಸಾಕು ನನಗೆ. $543.210. ಕೊನೆಗೆ 0 ಬರೀದೇ ಆದರೂ ನಡೀತದೆ. ರೈಟ್? 23.4567 ಸರಿ ಇದೆಯಾ? ಗುಡ್. ನಿಧಾನವಾಗಿ ಹೇಳಿ. ಒಂದು ಕೆಲಸ ಮಾಡಿರಿ, ಎಲ್ಲರೂ ಮತ್ತೆ ಬರೆಯೋಕ್ಕೆ ಸ್ಟಾರ್ಟ್ ಮಾಡಿರಿ. ಬರ್ಕೊಂಡ್ರಿ ನೀವು. ಎಷ್ಟು ಜೋರಾಗಿ ಹೇಳ್ತೀರ್ರಿ ಎಲ್ಲರೂ. ಹಾಂ, ಮತ್ತೆ ನನಗೆ ಕೇಳಿಸ್ಲಿಲ್ಲಂಗೆ ಹೇಳ್ಬೇಡ್ರಿ ಮತ್ತೆ. 3, 4, 5, 6, 7. ಗುಡ್. ಇದಕ್ಕೇನಾಗ್ತದಪ್ಪ? 9 98.7654. ಕರೆಕ್ಟ್. ಇದಕ್ಕೇನಾಗ್ತದಮ್ಮ? ತಪ್ಪಿದೆ 87.654. ಕರೆಕ್ಟಪ್ಪ? ಗ್ರೇಟ್. ಕರೆಕ್ಟ್ ಇದೆಯಾ? 5, 4, 3, 2, 1. ಸರಿ ಇದೆ ಮಕ್ಕಳೇ? ಫ್ಯಾಂಟಾಸ್ಟಿಕ್. ಕರೆಕ್ಟ್ ಸಿಂಚನ. ಎರಡು 4, 6. 2, 4, 6 ಸಂಖ್ಯೆ ಬಿಟ್ಟು ಪಾಯಿಂಟ್ ಇಡಬೇಕು. ಭೈರವಿ ಏನಮ್ಮ 4 ಪಾಯಿಂಟ್ ಅಂತಿದ್ರಿ? ಹಾಂ, ಸಮಾಧಾನಪ್ಪ ನಿಸಾರ್. ಓಕೆ. ನಾನಿಲ್ಲಿ ತೋರಿಸ್ತಿದ್ದೀನಿ, ಯಾರು ಹೇಳ್ತಾನೆ ಇಲ್ಲ. ಐವತ್ನಾಲ್ಕು 32 ಅಲ್ಲಮ್ಮ. 5, 4, 3, 2 ಆಯಿತಾ? 54, 32 ಅಲ್ಲ. ಪಾಯಿಂಟ್ ಆದಮೇಲೆ ಸಂಖ್ಯೆಗಳನ್ನು ನಾವು ಬಿಡಿಯಾಗಿ ಎಣಿಸ್ತೀವಿ. ಸರಿನಾ? ಓಕೆ. ಸೊ ನನ್ನ ಪ್ರಕಾರ ಗಲಾಟೆ ಭಾಳ ಆಗ್ತಿದೆಯಪ್ಪ ನಿಮ್ಮದು. ಹಾಂ, ಸ್ವಲ್ಪ. ನಾನು ಕೆಲವ್ರಿಗೆ ಕೊಡ್ಬೋದಾ? ಯಾರಿಗಾರ ಕೊಡ್ಬೋದಾ? ಯಾರಿಗಾರ ಕೊಡ್ಬೋದಾ? ಓಕೆ. ಫಸ್ಟ್ ನಾನು ಮಿಸ್ ಅಲ್ಲಪ್ಪ. ಸರ್ ಅಂತ ಕರೆಯೋದನ್ನ ಮಿಸ್ ಮಾಡಬೇಡಪ್ಪ. ಭೈರವಿ 98 ಪಾಯಿಂಟ್. ನಾನೊಂದು ಕೆಲಸ ಮಾಡ್ತೀನಿ, ಇಲ್ಲೇ ಕ್ಯಾನ್ಸಲ್ ಮಾಡಿ ಇಲ್ಲೇ ಪಾಯಿಂಟ್ ಇಟ್ಬಿಡ್ತೀನಿ. ಹೇಗೆಂದರೆ
2 4 5 2 4 5 ಇಲ್ಲಿ ಬರ್ಬೇಕು ಪಾಯಿಂಟ್. ಸರಿನಾ? ಇಲ್ಲೇ ಬರೆದ್ಬಿಡ್ತೀನಿ ನಾನು, ಸುಮ್ಮನೆ ಬರ್ಕಂತ ಕೂರೋದಾಗ್ತದೆ. ಓಕೆ, ಸೊ 2 4 5 2 4 5 ಚಿಕ್ ಚಿಕ್ ಹೆಂಗ್ರಿ ತಪ್ಪು? ನನ್ನ ತಪ್ಪೈತಾ ನಿನ್ನ ತಪ್ಪೈತಾ? ಯಾರು ತಪ್ಪೈತಪ್ಪ? ಏನಪ್ಪ ಸರಿ ಇದೆಯಾ ತಪ್ಪಿದೆಯಾ? ಥ್ಯಾಂಕ್ ಯು. ಆಯ್ತಪ್ಪ, 0ಕ್ಕೆ 0 ಕ್ಯಾನ್ಸಲ್. ಉತ್ತರ ಕರೆಕ್ಟ್ ಇದೆಯಾ? ಉತ್ತರ ಕರೆಕ್ಟ್ ಇದೆಯಾ? ಈ ಥರ ಬಂದರೆ ಈಸಿ ಅಲ್ಲೇನಪ್ಪ? ಈಸಿ ತಾನೇ? 2 4 5 ಈ ಥರ ಬರಿಬೋದಾ? ಸೊ ಇದಕ್ಕೆ ಇಲ್ಲಿ ಬರೆದು ಬಿಡ್ಬೋದಾ? ಅಷ್ಟೇ ಅಷ್ಟೇನೇನಿಲ್ಲ. ಇಲ್ಲಮ್ಮ, ನನಗೆ ದೇವ್ರು ಸ್ವಲ್ಪ ಬುದ್ಧಿ ಕೊಟ್ಟುಬಿಟ್ಟಾನೆ. ಪರವಾಗಿಲ್ಲ, ಮ್ಯಾನೇಜ್ ಮಾಡ್ತೀನಿ ನಾನು. ನೀವು ಹೇಳ್ಕೊಡಕ್ಕೆ ಬಂದರೆ ನನ್ನ ಕಿವಿಗಳು ಎರಡೂ ಹೋಗ್ತಾವೆ. ಹಾಂ, ಆಮೇಲೆ ನಾನು ಒಂದು ಸೆಟ್ ಮಿಷಿನ್ ತರಿಸ್ಕೊಬೇಕಾಗತ್ತೆ. ಇದಕ್ಕೇನಪ್ಪ? ಓಕೆ, ಇದು ಭಾಳ ಇಂಟ್ರೆಸ್ಟಿಂಗ್ ಐತೆ ನೋಡ್ರಿ. ಈಗ ಸೊ ಇದಕ್ಕೆ ಅಂಶ ಬರಿತೀನಿ. ಈಗ ಅಂಶ ಬರಿತೀನಿ ನೋಡ್ರಿ. 9 8 7 6 5 4. ಭಾಳ ಇಂಟ್ರೆಸ್ಟಿಂಗ್ ಇದೆ ಮಕ್ಕಳೇ. ನಾಳೆ ಈ ಥರದ ಲೆಕ್ಕಗಳು ಹೆಚ್ಚು ಬರ್ತವೆ. ಕೇಳಿ ಕೇಳಿ ಕೇಳಿ. ಕೆಳಗಡೆ ಸೊನ್ನೆಗಳು ಎಷ್ಟಿದ್ದಾವೆ? 2 4 6 ಇದ್ದಾವೆ. ಕರೆಕ್ಟಾ? ಸೊ 6 ಸಂಖ್ಯೆ ಬಿಟ್ಟು ಇಡ್ಬೇಕು ನಾನು ಪಾಯಿಂಟ್ನ. ಹೌದಾ? ಬಿಡಿ ಸ್ಥಾನದಿಂದ 1 2 3 4 5 6 ಸಂಖ್ಯೆ ಬಿಟ್ಟು ಪಾಯಿಂಟ್ ಇಡಬೇಕು. ಇಲ್ಲಿ ಏನೂ ಇಲ್ಲ ಅಂದ್ರೆ ಏನು ಮಾಡ್ತೀವಿ? ನಾಳೆ ಹೆಚ್ಚಿನ ಲೆಕ್ಕ ಈ ಥರ ಬರ್ತಾವೆ ಮಕ್ಕಳೇ. ನಾಳೆ ಬರ್ತಾವೆ ಈ ಥರ ಲೆಕ್ಕಗಳು. ಹಾಂ, ಇದಕ್ಕೇನು ಮಾಡಬೇಕು? ಇದಕ್ಕೇನಾಗ್ತದೆ? 7 6 5 4. ಹೌದಾ? ಕೆಳಗಡೆ ಎಷ್ಟು ಸೊನ್ನೆ ಇದಾವೆ ಮಕ್ಕಳೇ? ಕೆಳಗಡೆ 6 ಸೊನ್ನೆ ಇದ್ದಾವೆ. 1 2 3 4 5 6 ಸಂಖ್ಯೆ ಬಿಟ್ಟು ಪಾಯಿಂಟ್ ಇಡಬೇಕು, 0 ಇಡಬೇಕು. ಹೌದಾ? ಇದು ಈಸಿಯಪ್ಪ. ಗೊತ್ತಾಯ್ತಾನೆ? ಗೊತ್ತಾಯ್ತು. ಸರಿನಾ? ಆಹಾ, 7.654321 4 ಇದಾವೆ. 4 6 ಪಕ್ಕ ಇಲ್ಲಿ ಬರುತ್ತೆ. ಸರಿನಾ? ಇದು ಈಸಿ ಇದೆ ಅಲ್ವಾ? ಫ್ಯಾಂಟಾಸ್ಟಿಕ್. ಆಹಾ, 4 0 4 ಜಾಗ ಬಿಟ್ಟು ಇಲ್ಲಿ ಇಡ್ತೀವಿ ಪಾಯಿಂಟ್. ಹೌದಾ? 4 0 4 ಸರಿ ಇದೆಯಾ? ಪಾಯಿಂಟಲ್ಲಿ ಬರುತ್ತೆ. ಓಕೆ ಬಟ್ ಅರ್ಥ ಆಗ್ತಿದ್ದೀನಪ್ಪ? 0ಕ್ಕೆ 0 ಹೌದಾ? 2 4 5 5 0 ಇದೆ. 5 ಜಾಗ ಬಿಟ್ಟು ಇಲ್ಲಿ ಇಡ್ತೀವಿ ಪಾಯಿಂಟ್. ಸರಿ ಇದೆಯಾ? ಗ್ರೇಟ್. ಮತ್ತೇನಾಗ್ತಿದೆಯಪ್ಪ? ಓಕೆ, ಸೊ ಇಲ್ಲಿಗೆ ಭಿನ್ನ ರಾಶಿಗಳನ್ನು ದಶಮಾಂಶಕ್ಕೆ ಬರೆಯೋದು ಮುಕ್ತಾಯವಾಗ್ತಿದೆ ಮಕ್ಕಳೇ. ನಾಳೆ ಇನ್ನು ಕೆಲವೇ ರೀತಿಯ ಭಿನ್ನರಾಶಿಗಳಿದ್ದಾವೆ. ಅವನ ದಶಮಾಂಶಕ್ಕೆ ಹೇಗೆ ಬರೆಯೋದು, ಮತ್ತು ಅದ್ರ ಜೊತೆಗೆ ನಾಳೆ ಇನ್ನೊಂದಿದೆ. ಭಿನ್ನರಾಶಿಗಳನ್ನು ದಶಮಾಂಶಕ್ಕೆ ಬರೆದಾಯಿತು, ದಶಮಾಂಶಗಳನ್ನು ಭಿನ್ನರಾಶಿಗೆ ಬರೆಯೋದು, ಅದನ್ನು ಮಾಡೋಣ. ಸೊ ಇಷ್ಟನ್ನು ಹೇಳ್ತಾ ಇವತ್ತಿನ ತರಗತಿನ ಮುಗಿಸ್ತಿದ್ದೀವಿ. ಆನ್ಲೈನಲ್ಲಿ ನೋಡ್ತಿರುವ ಮಕ್ಕಳಿಗೂ ಸಹ ಚೆನ್ನಾಗಿ ಅರ್ಥ ಆಗಿದೆ ಅಂತ ಅಂದ್ಕೊತಿದ್ದೀನಿ. ನೆನಪಿಡಿ, ಇದು ಈಸಿ ಪಿಸಿ ಕ್ಲಾಸಸ್, ನಿಮ್ಮ ತರಬೇತಿ ಕೇಂದ್ರ.